Welcome back, students. Very good morning. Today we will discussing with three variable K-map using Boolean expression. In the previous class we will discussed with two variable K-map. Two variable K-map, it contains Boolean expression. Two variables are present in the Boolean expression. Two variables using K-map. In the used example of formula 2 to the power of n is equal to 2 to the power of 2. 2 means two variables, base is 2, exponent is 2. Two variables, 2 to the power of 2 is equal to 4 squares. ವಿದ್ಯಾರ್ಥಿಗಳ ಇಂದಿನ ತರಗತಿಯಲ್ಲಿ ಎರಡು ವೇರಿಯೇಬಲ್ನ ಕೆ ಮ್ಯಾಪನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಎರಡು ವೇರಿಯೇಬಲ್ನ ಕೆ ಮ್ಯಾಪಲ್ಲಿ 4 ಸ್ಕ್ವೇರ್ಗಳನ್ನು ನಾವು ಕಾಣ್ತಿದ್ದೇವೆ ವಿದ್ಯಾರ್ಥಿಗಳೇ. ಒಂದು ಫಾರ್ಮುಲಾ ತಮಗೆ ಪರಿಚಯ ಮಾಡಿಕೊಟ್ಟಿದೆ. 2 to the power of n ಈಸ್ ಈಕ್ವಲ್ ಟು n ಮೀನ್ಸ್ ನಂಬರ್ ಆಫ್ ವೇರಿಯೇಬಲ್ಸ್ ಇರೋದ್ರಿಂದ ಬೂಲಿಯನ್ ಎಕ್ಸ್ಪ್ರೆಷನ್ n ಮೀನ್ಸ್ ಟೂ ವೇರಿಯೇಬಲ್ಸ್. 2 to the power of 2 ಈಸ್ ಈಕ್ವಲ್ ಟು 4 ಸ್ಕ್ವೇರ್ಸ್. ವಿದ್ಯಾರ್ಥಿಗಳೇ, ಟೂ ವೇರಿಯೇಬಲ್ನ ಕೆ ಮ್ಯಾಪಲ್ಲಿ 4 ಸ್ಕ್ವೇರ್ಗಳನ್ನು ನಾವು ಕಾಣ್ತೇವೆ, ಸ್ಕ್ವೇರ್ ಬಾಕ್ಸನ್ನು ಕಾಣ್ತೇವೆ. ಅಲ್ಲಿ ಔಟ್ಪುಟ್ಟನ್ನು ಬರೆಯೋ ವಿಧಾನಗಳನ್ನು ಹೇಳ್ಕೊಟ್ಟಿದ್ದೇವೆ ತಮಗೆ. ಅಲ್ಲಿ ಪೇರನ್ನು ಮಾತ್ರ ನಾವು ಕಂಡಿದ್ದೇವೆ. ತಮಗೆ ಗೊತ್ತಿರೋ ಹಾಗೆ ಪೇರಿನ ಫೈನಲ್ ಎಕ್ಸ್ಪ್ರೆಷನ್ ಹೇಗಿದೆ ಆ ಎಕ್ಸಾಂಪಲ್ಸ್ ತಮಗೆ ಹೇಳ್ಕೊಟ್ಟಿದ್ದೆ. ಇಲ್ಲಿ ಹೋಮ್ವರ್ಕನ್ನು ಕೊಟ್ಟಿದ್ದೇವೆ, ತಾವು ಸಾಲ್ವ್ ಮಾಡಿ. ಫಾರ್ ಎಕ್ಸಾಂಪಲ್, ಗಿವನ್ ದ ಬೂಲಿಯನ್ ಫಂಕ್ಷನ್ ಎಫ್ ಆಫ್ ಎ ಬಿ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಾರ್ ಬಿ ಆರ್ ಎಫ್ ಆಫ್ ಎ ಬಿ. ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಎ ಬಾರ್ ಬಿ ಬಾರ್ ಅಂತ ಹೇಳಿದರೆ ಎರಡೂ ಹತ್ರನೂ ಏನಾಗುತ್ತೆ, ನಮ್ಮ ಮಿನ್ ಟರ್ಮನ್ನು ನಾವು ಸಾಲ್ವ್ ಮಾಡ್ತಿದ್ದೇವೆ ಇಲ್ಲಿ. ಹಾಗಾಗಿ ಎಸ್ ಒ ಪಿ ಫಾರ್ಮ್ ಇಲ್ಲಿ ತಮಗೆ ಸಮ್ ಆಫ್ ಪ್ರಾಡಕ್ಟ್ ಅಂತ ನಾವು ಹೇಳಿದ್ದೇವೆ. ಸಮ್ ಆಫ್ ಪ್ರಾಡಕ್ಟ್ ಮೀನ್ಸ್ ಮಿನ್ ಟರ್ಮ್ ಔಟ್ಪುಟ್ಸ್. ವೆರಿ ಎಕ್ಸಾಂಪಲ್ ಇನ್ ದ ರಿಮೆಂಬರ್ ದ ಪಾಯಿಂಟ್. ಸಮ್ ಆಫ್ ಪ್ರಾಡಕ್ಟ್ ಮೀನ್ಸ್ ಮಿನ್ ಟರ್ಮ್ ಔಟ್ಪುಟ್ಸ್. ವೆರಿ ಇಂಪಾರ್ಟೆಂಟ್. ಮಿನ್ ಟರ್ಮ್ ಔಟ್ಪುಟ್ಟಲ್ಲಿ ಅಂತ ಹೇಳಿದರೆ ನೀವು ಎಸ್ ಒ ಪಿ ಫಾರ್ಮ್ ಅಂತ ಹೇಳಿದರೆ ಇಲ್ಲಿ ಸಮ್ ಆಫ್ ಪ್ರಾಡಕ್ಟ್ ಅಂತ ಹೇಳಿದರೆ ತಮಗೆ ಮಿನ್ ಟರ್ಮಿನ ಎಕ್ಸಾಂಪಲ್ಸೇ ಇರುತ್ತೆ ವಿದ್ಯಾರ್ಥಿಗಳೇ, ತಮಗೆ ಗಮನದಲ್ಲಿರಲಿ. ಎಸ್ ಒ ಪಿ ಮೆಥಡ್ ಅಂತ ಹೇಳಿದರೆ ಅದು ಮಿನ್ ಟರ್ಮಿನ ಔಟ್ಪುಟ್ಟನ್ನೇ ನಾವು ಬರೀಬೇಕಾಗುತ್ತೆ. ಮಿನ್ ಟರ್ಮ್ ಔಟ್ಪುಟ್ ಅಂದರೆ ಹೇಗೆ, ನೀವು ಸ್ಕ್ವೇರ್ ಬಾಕ್ಸ್ಗಳಲ್ಲಿ 1 ಮಾತ್ರ ಬರೀಬೇಕು ಹೊರತು 0 ಅಲ್ಲಿ ಬರೆಯೋ ಆಗಿಲ್ಲ. 0 ಅಂತ ಹೇಳಿದರೆ ಅದು ಮ್ಯಾಕ್ಸ್ ಟರ್ಮಿನ ಔಟ್ಪುಟ್ ಆಗುತ್ತೆ. ಹಾಗಾಗಿ ನಿಮಗೆ ಟ್ರೂತ್ ಟೇಬಲ್ ನಾವು ಹೇಳ್ಕೊಟ್ಟಿದ್ದೇವೆ. ಟ್ರೂತ್ ಟೇಬಲಲ್ಲಿ ಮಿನ್ ಟರ್ಮ್ ಔಟ್ಪುಟ್ ಅಂತ ಹೇಳಿದರೆ ಅಲ್ಲಿ 1 ಅಂತ ಮಾತ್ರ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಇಲ್ಲಿ ನಿಮಗೆ ಎಸ್ ಒ ಪಿ ಫಾರ್ಮನ್ನು ನಾವು ಸಾಲ್ವ್ ಮಾಡೋಕ್ಕೆ ಹೇಳ್ತಿದ್ದೀವಿ. ಎಸ್ ಒ ಪಿ ಫಾರ್ಮ್ ಅಂತ ಹೇಳಿದ್ದೇವೆ, ಅಲ್ಲಿ ಮಿನ್ ಟರ್ಮ್ ಔಟ್ಪುಟ್ಗಳನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ಬಾರ್ ಬಿ ಬಾರ್ ಅಂತಿದೆ. ಇಲ್ಲಿ 0 ಬಾರ್ ಅಂತ ಹೇಳಿದರೆ ಮಿನ್ ಟರ್ಮಲ್ಲಿ ಏನಾಗುತ್ತೆ 0 ಅಂತ ಹೇಳಿದ್ದೇವೆ. 0 ಅಂತ ಹೇಳಿದರೆ ನಮ್ಮ ಅಂಡ್ ಆಪ್ರೇಷನಲ್ಲಿ ಏನಾಗುತ್ತೆ, ನಾವು 0 ಅಂತ ಬರೀತೇವೆ ವಿದ್ಯಾರ್ಥಿಗಳಲ್ಲಿ. ತೋರಿಸಿದ್ದೀನಿ ತಮಗೆ. ನೆಕ್ಸ್ಟ್ ಇಲ್ಲಿ 0 ಇದೆ. ಇಲ್ಲಿ 0 ಇರೋದ್ರಿಂದ ನಾನು 0 ಬರೀತಿದ್ದೀನಿ. ನೆಕ್ಸ್ಟ್ ಇಲ್ಲಿ 1. ನೆಕ್ಸ್ಟ್ ಇಲ್ಲಿ 0 ಇದೆ. ಈ ಥರ ನೀವು ಬೈನರಿ ವ್ಯಾಲ್ಯೂನ ಫಾರ್ಮೇಷನ್ ಅಂದ್ಕೊಳ್ಳಿ ವಿದ್ಯಾರ್ಥಿಗಳು. ಇಲ್ಲಿ ಅಂಡ್ ಆಪ್ರೇಷನ್ ಅಲ್ಲ, ಇಲ್ಲಿ ನಮ್ಮ ಬೈನರಿ ಆಪ್ರೇಷನ್ನ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಏನಿರುತ್ತೆ, ಇಲ್ಲಿ 1, ಇಲ್ಲಿ 2 ಇರುತ್ತೆ. ನೆಕ್ಸ್ಟ್ ಪಕ್ಕದಲ್ಲಿ 4 ಇರುತ್ತೆ. ನೆಕ್ಸ್ಟ್ ಪಕ್ಕದಲ್ಲಿ 8 ಇರುತ್ತೆ. ಈಗಿರುತ್ತೆ. ನಾವು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಹೇಳ್ಕೊಟ್ಟಿದ್ದೀನಿ ತಮಗೆ. ಆ ರೀತಿಯ ಇದನ್ನು ಪರಿಚಯ ಮಾಡ್ಕೊಳ್ಳಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ ವಿದ್ಯಾರ್ಥಿಗಳೇ. ನಮ್ಮ ಬೈನರಿ ವ್ಯಾಲ್ಯೂನ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಏನಿದೆ ಆ ಥರ ಪ್ರಕಾರ. ಫಾರ್ ಎಕ್ಸಾಂಪಲ್ 1 ನಾವು ನಿಮ್ಮ ಸಿಸ್ಟಮಿನ ಬಲಗಡೆಯಿಂದ ನಾನು ಹೇಳ್ತೀನಿ ಅಥವಾ ಯೂನಿಟ್ಸನ್ನು ಹೇಳ್ತೀನಿ ಎಕ್ಸಾಂಪಲ್ನ. ಅಲ್ಲಿ 1, 2, 4, 8, 16 ಈ ರೀತಿ ಇರುತ್ತೆ ಅಂತ ಹೇಳಿದರೆ ಇಲ್ಲಿ ಹೇಗೆ ಎಷ್ಟಾಗುತ್ತೆ ಹಾಗಾದರೆ, ಇಲ್ಲಿ 0 ಇರೋದ್ರಿಂದ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತೇವೆ, ಅದನ್ನು ನೀವು ಕನ್ಸಿಡರ್ ಮಾಡೋಂಗಿಲ್ಲ ವಿದ್ಯಾರ್ಥಿಗಳು. ಇಲ್ಲಿ 0 ಬಂದರೆ ಎಲ್ಲಿ 1 ಅಂತ ಬರುತ್ತೆ ಅಲ್ಲಿ ನಾವು ಯಾವ ವ್ಯಾಲ್ಯೂ ಇರುತ್ತೆ ಅಂತ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ 1 ಇದೆ, ಇಲ್ಲಿ 2 ಇದೆ. 2 ಮೀನ್ಸ್ ಏನಾಗುತ್ತೆ, ಇಲ್ಲಿ ಬಾರ್ ಇರೋದ್ರಿಂದ ಅದನ್ನ ನಾವು 0 ಅಂತ ಕನ್ಸಿಡರ್ ಮಾಡ್ತೇವೆ ಅಂತ ಕಾಣಲ್ಲ. ಎಲ್ಲಿ 1 ಅಂತ ಇರುತ್ತೆ ಅದನ್ನ ಎಕ್ಸಾಂಪಲ್ನ ನಾವು ನಾವು ಕನ್ಸಿಡರ್ ಮಾಡಿದ್ದೇವೆ. ಆ ರೀತಿಯಾಗಿ ಪರಿಚಯ ಮಾಡ್ಕೊಳ್ಳಿ ತಾವು ವಿದ್ಯಾರ್ಥಿಗಳೇ. ಇಲ್ಲಿ 1 ಇದೆ, ನೆಕ್ಸ್ಟ್ ಇಲ್ಲಿ 0 ಇರುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತಂದರೆ ಇಲ್ಲಿ 1 ನಾನು ಬರಿತೀನಿ ವಿದ್ಯಾರ್ಥಿಗಳಲ್ಲಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 1,
2 ಇಲ್ಲಿ 2 ಅಂತ ಹೇಳಿದರೆ ನಾನು ಈ 0 ಇರೋದ್ರಿಂದ ಇಲ್ಲಿ ಎ ಬಾರ್ ಅಂತ ಹೇಳಿದರೆ ಅದು ನೆಗ್ಲೆಕ್ಟ್ ಮಾಡ್ತೀವಿ ವಿದ್ಯಾರ್ಥಿಗಳು, ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. 1 ಅಂತ ಇರೋದು ಮಾತ್ರ ನಾವು ತಗೊಳ್ತೀವಿ ಅಂತ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ 1 ಮತ್ತು ಇಲ್ಲಿ 2 ಇದೆ. 2 ಮೀನ್ಸ್ ಇಲ್ಲಿ ಎ ಬಾರ್ ಇರೋದ್ರಿಂದ ನಾವು ನೆಗ್ಲೆಕ್ಟ್ ಮಾಡ್ತೇವೆ, 0 ಇರುತ್ತೆ ಹಾಗಾಗಿ ತಗೊಳ್ಳಲ್ಲ. ಹಾಗಾಗಿ ಇಲ್ಲಿ 1 ಬರಿತೇವೆ. ಈ ರೀತಿಯೂ ಕೊಡ್ಬೋದು ಅಥವಾ ಈ ರೀತಿನಾದರೂ ಕೊಡ್ಬೋದು ವಿದ್ಯಾರ್ಥಿಗಳು. ಇವುಗಳನ್ನು ಈ ರೀತಿ ಕೊಟ್ಟರೆ ನಾವು ಈ ಥರ ವ್ಯಾಲ್ಯೂಗಳನ್ನು ಬರ್ಕೊಳ್ತೀವಿ. ಈ ರೀತಿ ವ್ಯಾಲ್ಯೂಗಳನ್ನು ಕೊಟ್ಟರೆ ನಾವು ಮಿನ್ ಟರ್ಮನ್ನು ಈ ರೀತಿಯಾಗಿ ಬರ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಈ ಥರನಾದ್ರು ಕೊಡ್ಬೋದು ಅಥವಾ ಈ ಥರನಾದ್ರು ನಿಮ್ಮ ಪರೀಕ್ಷೆಯಲ್ಲಿ ಕೊಡ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ನೀವು ಈ ಥರ ಪರಿಚಯ ಮಾಡ್ಕೊಳ್ಳಿ. ಗಿವನ್ ದ ಬೂಲಿಯನ್ ಫಂಕ್ಷನ್ ಎಫ್ ಆಫ್ ಎ ಬಿ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಾರ್ ಬಿ ಆರ್ ಎಫ್ ಆಫ್ ಎ ಬಿ ಎ ಕಮ ಬಿ 0,1 ಯೂಸ್ ದ ಕೆ ಮ್ಯಾಪ್ ಟು ರೆಡ್ಯೂಸ್ ದ ಫಂಕ್ಷನ್ ಇನ್ ಎಸ್ ಒ ಪಿ ಫಾರ್ಮ್ ಆರ್ ಟು ರೆಡ್ಯೂಸ್ ಬೂಲಿಯನ್ ಎಕ್ಸ್ಪ್ರೆಷನ್ ಇನ್ ಎಸ್ ಒ ಪಿ ಫಾರ್ಮ್ ಯೂಸಿಂಗ್ ಕೆ ಮ್ಯಾಪ್. ವಿದ್ಯಾರ್ಥಿಗಳೇ ನಾವು ಈ ರೀತಿ ಕ್ವೆಶನ್ ಆಗಿ ಸಿಂಪಲ್ ಆಗಿ ಕೇಳಿದ್ದಾರೆ ಕೆಲವು ಆಥರ್ಸು. ಟು ರೆಡ್ಯೂಸ್ ದ ಬೂಲಿಯನ್ ಎಕ್ಸ್ಪ್ರೆಷನ್ ಇನ್ ಎಸ್ ಒ ಪಿ ಫಾರ್ಮ್ ಯೂಸಿಂಗ್ ಕೆ ಮ್ಯಾಪ್ ಅಂತ ಹೇಳಿ ನಮಗೆ ಎಫ್ ಆಫ್ ಎ ಬಿ 0,1 ಅಂತ ಕೊಡ್ಬೋದು ಅಥವಾ ಎಫ್ ಆಫ್ ಎ ಬಿ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಾರ್ ಬಿ ಅಂತ ನಾವು ಎಕ್ಸ್ಪ್ರೆಷನ್ನ ಕೊಡ್ತೇವೆ ವಿದ್ಯಾರ್ಥಿಗಳು. ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಹಿಂದಿನ ತರಗತಿಯಲ್ಲಿ ತಮಗೆ ಹೇಳಿಕೊಟ್ಟಿದ್ದೇನೆ. ಟು ಸಾಲ್ವ್ ದ 2 ವೇರಿಯಬಲ್ ಕೆ ಮ್ಯಾಪ್ ಇನ್ ದ ಎಕ್ಸಾಂಪಲ್ಸ್ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ವಿಲ್ ಎಕ್ಸ್ಪ್ಲೇನ್ ಅಂಡ್ ದೆನ್ ವಾಟ್ ಈಸ್ ಪೇರ್ ಟು ಡಿಸ್ಪ್ಲೇ ದ ಔಟ್ಪುಟ್, ಹೌ ಟು represent the pair square boxes and then to solve the final expression in the using in the K-map pair. ಹಾಗೆ ವಿದ್ಯಾರ್ಥಿಗಳ ಪೇರ್ ಅಂತ ಬಂತು ಅಂತ ಹೇಳಿದರೆ ನೀವು ಅದನ್ನು ವೇರಿಯಬಲ್ ನೇಮ್ಗಳನ್ನು ಬರ್ಕೊಂಡು ನೀವು ಫೈನಲ್ ಎಕ್ಸ್ಪ್ರೆಷನ್ನ ಬರೀಬೇಕಾಗುತ್ತೆ. ಅದು ಎಕ್ಸಾಂಪಲ್ ನಾನು 2 ವೇರಿಯಬಲ್ ಕೆ ಮ್ಯಾಪಲ್ಲಿ ತಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಆ ರೀತಿ ಸಾಲ್ವ್ ಮಾಡಿ. ನೆಕ್ಸ್ಟ್ ಟುಡೇ ವಿ ವಿಲ್ ಡಿಸ್ಕಸ್ ವಿತ್ 3 ವೇರಿಯಬಲ್ ಕೆ ಮ್ಯಾಪ್ ಇನ್ ದ ಬೂಲಿನ್ ಯೂಸಿಂಗ್ ಬೂಲಿನ್ ಎಕ್ಸ್ಪ್ರೆಷನ್. ವಿದ್ಯಾರ್ಥಿಗಳು ನಾವು ಇಲ್ಲಿ ಪೇರ್ ಅಂತ ಬರಿತೇವೆ. ಆ ಪೇರ್ ಅಂತ ಬರೆಯುವಾಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ ನೀವು ಯಾವ ರೀತಿಯಾಗಿ ಬರೀಬೇಕು ಅಂತ ಒಂದು ಎಕ್ಸಾಂಪಲ್ನ ಕೊಟ್ಟಿದೆ. ಕೆ ಮ್ಯಾಪ್ ರೂಲ್ಸ್ ಫಾರ್ ಸ್ಪೆಸಿಫಿಕೇಷನ್ ಅಂತ ಹೇಳಿದೆ, ಸಿಂಪ್ಲಿಫಿಕೇಷನ್ ಅಂತ ಹೇಳಿದ್ದೇವೆ. ಇಲ್ಲಿ ಕೆಲವೊಂದು ರೂಲ್ಸ್ ಇದೆ. ಸಿಂಪ್ಲಿಫಿಕೇಷನ್ ಮಾಡೋಂಥ ಮೆಥಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಈಸಿಯಾಗಿ ತಿಳ್ಕೊಳೋದಕ್ಕೆ ವಿಧಾನಗಳಿದ್ದಾವೆ. ನೀವು ಸಿಂಪ್ಲಿಫಿಕೇಷನ್ ಅಂತ ಯಾಕೆ ನಾವು ಪರಿಚಯ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಇದುವರೆಗೂ ನೀವು ಬೂಲಿಯನ್ ಎಕ್ಸ್ಪ್ರೆಷನ್ನ ಎಕ್ಸಾಂಪಲ್ನ ಯೂಸ್ ಮಾಡಿ ನಾವು ಡಯಾಗ್ರಾಮ್ ಬರೆದಿವಿ ವಿದ್ಯಾರ್ಥಿಗಳೇ. ಹಾಗಾದರೆ ನೀವು ಕಾರ್ ಮ್ಯಾಪ್ ಅಂತ ನೀವು ಯಾಕೆ ಇಲ್ಲಿ ಬಳಸಬೇಕು ಅಂತ ಹೇಳಿದರೆ, ಕಾರ್ ಮ್ಯಾಪ್ ಅಂತ ಹೇಳಿದರೆ ಇಲ್ಲಿ ಇವರು ಡಿಸೈನ್ ಮಾಡಿರೋಂಥ ಈ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಇನ್ನೂ ನೀವು ನಮ್ಮ ಎಕ್ಸ್ಪ್ರೆಷನಲ್ಲಿ ರೆಡ್ಯೂಸ್ ಆಗೋಂಥ ಟರ್ಮನ್ನು ಇಟ್ಕೊಂಡೇ ಮಾಡ್ಬೋದು, ನಾವು ಸರ್ಕ್ಯೂಟನ್ನು ಬಳಸ್ಬೋದು ಈ ವಿದ್ಯಾರ್ಥಿಗಳು. ಹಾಗಾಗಿ ಸಿಂಪ್ಲಿಫಿಕೇಷನ್ ಅಂತ ಹೇಳ್ತೇವೆ ತಮಗೆ. ಇಲ್ಲಿ 2 ವೇರಿಯಬಲ್ ಕೆ ಮ್ಯಾಪಲ್ಲಿ ಏನು ಮಾಡಿದ್ದೇನೆ, ನಾನು 2 ವೇರಿಯಬಲ್ ಬಳಸಿದ್ದೇನೆ ಎ ಬಿ ಅಂತೇಳಿ. ಇಲ್ಲಿ ನಮಗೆ ಹಾರಿಜೆಂಟಲ್ ಔಟ್ಪುಟ್ಸ್ ಬಂದಿದೆ, ಮಿನ್ ಟರ್ಮ್ಸ್ ಹಾರಿಜೆಂಟಲ್ ಔಟ್ಪುಟ್ಸನ್ನು ನಾನು ಕಾಣ್ತಿದ್ದೇನೆ. M0, M1, M2, M3 ದೀಸ್ ಆರ್ ದ ಮಿನ್ ಟರ್ಮ್ ಬಾಕ್ಸಸ್. ಓಕೆ, 2 ವೇರಿಯಬಲ್ ಕೆ ಮ್ಯಾಪಲ್ಲಿ 4 ಸ್ಕ್ವೇರ್ ಬಾಕ್ಸನ್ನು ಕಾಣ್ತೇವೆ. 2 ವೇರಿಯಬಲ್ನ ಬಳಸಿದ್ದೇನೆ ನಾನು, ಮಿನ್ ಟರ್ಮ್ಗಳನ್ನು ಇಲ್ಲಿ ಬಳಸಿದ್ದೇನೆ ವಿದ್ಯಾರ್ಥಿಗಳೇ. ಹಾಗಾದರೆ 2 ಔಟ್ಪುಟ್ಗಳನ್ನು ಇಲ್ಲಿ ಕಾಣ್ತೀರಿ. ಈ 2 ಔಟ್ಪುಟ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಪೇರನ್ನು ನಾನು ಗುರುತಿಸಿದ್ದೇನೆ ವಿದ್ಯಾರ್ಥಿಗಳು. ಈ ರೀತಿಯಾಗಿ ನೀವು ಗುರುತಿಸಬೇಕಾಗುತ್ತೆ. ದಿಸ್ ಇಸ್ ದ ವ್ಯಾಲಿಡ್ ಪೇರ್ ಹಾರ್ಜೆಂಟಲಾಗಿ ನನ್ನ ಪೇರ್ ಅಂತ ಬಂದಿದೆ, ಹಾಗಾಗಿ ನಾನು ಅದು ಗುರುತಿಸೋದಕ್ಕೆ ಸರಿ ಇದೆ. ದಿಸ್ ಇಸ್ ದ ವ್ಯಾಲಿಡ್ ಮೀನ್ಸ್ ಸರಿ ಇದೆ ಅಂತ ಹೇಳಿ. ಹಾಗೆ ಸೆಕೆಂಡ್ ಒನ್ ಈಸ್ ದ ಡಯಾಗ್ನಲ್ ಶೇಪ್ ಆಫ್ ಪೇರ್. ಇಟ್ ಈಸ್ ನಾಟ್ ಯೂಸ್ಡ್ ಇನ್ ದ ಡಯಾಗ್ನಲ್ ಶೇಪ್. ವಿದ್ಯಾರ್ಥಿಗಳ ನೀವು ಈ ಥರ ಕರ್ಣ ರೂಪದಲ್ಲಿ ಈ ಥರ ಮೂಲೆ ಭಾಗದ ಈ ಥರ ಓರೆಯಾಗಿ ಬಳಸೋದಕ್ಕೆ ಬರೋದಿಲ್ಲ ವಿದ್ಯಾರ್ಥಿಗಳ. ದಿಸ್ ಇಸ್ ದ ಇನ್ವ್ಯಾಲಿಡ್ ಪೇರ್ ಡಯಾಗ್ನಲ್ ಶೇಪ್. ಡಯಾಗ್ನಲ್ ಶೇಪಲ್ಲಿ ಬಂದಿರೋಂಥ ಈ ಪೇರನ್ನು ನಾವು ರೆಕಗ್ನೈಸ್ ಮಾಡೋದಿಲ್ಲ ವಿದ್ಯಾರ್ಥಿಗಳ. ಈ ಪೇರ್ ಅಂತ ಈ ರೀತಿ ಬರೆದ್ರೆ ನಿಮಗೆ ಅಂಕಗಳು ಸಿಗೋದಿಲ್ಲ. ಹಾಗಾಗಿ ನೀವು ಈ ರೀತಿಯ ಡಯಾಗ್ನಲ್ ಶೇಪಲ್ಲಿ 1 ಅಂತ ನೀವು ಗುರ್ಸೋಕ್ಕೆ ಬರೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ಎಕ್ಸಾಂಪಲ್ ಇನ್ ದ ಕೆ ಮ್ಯಾಪ್ 2 ವೇರಿಯಬಲ್ ಕೆ ಮ್ಯಾಪ್ ಆರ್ 3 ವೇರಿಯಬಲ್ ಆರ್ 4 ವೇರಿಯಬಲ್. ನೀವು ನಾನು ಈಗ ಮುಂದೆ ನೀವು ಪರಿಚಯ ಮಾಡಿಕೊಡ್ತೇನೆ 3 ವೇರಿಯಬಲ್ ಮತ್ತು 4 ವೇರಿಯಬಲ್ ಕೆ ಮ್ಯಾಪ್ ಅಂತ ಹೇಳ್ಕೊಡ್ತೇವೆ. ಅಲ್ಲಿ ಈ ಥರ ಡಯಾಗ್ನಲ್ ಶೇಪಲ್ಲಿ ನೀವು ಗುರುತಿಸೋ ಆಗಿಲ್ಲ. ಒಂದು ಹಾರ್ಜೆಂಟಲ್ ಶೇಪಲ್ಲಿ ಗುರುತಿಸಬೇಕು, ಇನ್ನೊಂದು ನೀವು ವರ್ಟಿಕಲ್ ಶೇಪಲ್ಲಿ ಗುರುತಿಸಬೇಕು ವಿದ್ಯಾರ್ಥಿಗಳೇ. ಅದು ಪೇರ್ ಆಗಿರ್ಬೋದು, ಕ್ವಾಡ್ ಆಗಿರ್ಬೋದು, ಆಕ್ಟೆಟ್ ಆಗಿರ್ಬೋದು. ಹಾಗೆ ದಿಸ್ ಇಸ್ ದ ಇನ್ವ್ಯಾಲಿಡ್ ಪೇರ್. ನೀವು ಡಯಾಗ್ನಲ್ ಶೇಪಲ್ಲಿ ಇರೋದ್ರಿಂದ ಇದು ಗುರುತಿಸಬಾರ್ದು ಈ ರೀತಿಯಾಗಿ ಪೇರ್ ಅಂತ ಹೇಳಿ. ಹಾಗೆ ಇಂಡಿವಿಜುವಲ್ ಬರೀಬೇಕು ವಿದ್ಯಾರ್ಥಿಗಳೇ ಅವಾಗ ನೀವು. ನೆಕ್ಸ್ಟ್ ದಿಸ್ ಇಸ್ ದ ವ್ಯಾಲಿಡ್ ಪೇರ್ ವಿದ್ಯಾರ್ಥಿಗಳೇ. ನಾವು ಇಲ್ಲಿ ವರ್ಟಿಕಲ್ ಎಕ್ಸಾಂಪಲಲ್ಲಿ ಬರೆದಿದ್ದಾವೆ. ಇಲ್ಲಿ CAL ಅಂತ ಆಗಬೇಕಾಯಿತು. ಓಕೆ, ವ್ಯಾಲಿಡ್ ಪೇರ್. ದಿಸ್ ಇದು ವರ್ಟಿಕಲ್ ಪೇರ್ ವಿದ್ಯಾರ್ಥಿಗಳಲ್ಲಿ 1 ಅಂತ ಔಟ್ಪುಟನ್ನು ಬರೆದಿದ್ದೀನಿ. ಇದು ವರ್ಟಿಕಲ್ ನಮ್ಮ ಎಕ್ಸಾಂಪಲಲ್ಲಿ ನಮಗೆ ಕಾಣ್ತಿದೆ ತಮಗೆ. ಓಕೆ, ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ 2 ವೇರಿಯಬಲ್ ಕೆ ಮ್ಯಾಪ್. ಇಲ್ಲಿ ಫಸ್ಟ್ ಒನ್ ಹಾರ್ಜೆಂಟಲ್ ಅನ್ನೋದು ಮತ್ತು ವರ್ಟಿಕಲ್ ಅನ್ನೋದು ತಮಗೆ ಪೇರ್ಗಳನ್ನು ಗುರುತಿಸ್ಬೋದು. ಈ ಥರ ಡಯಾಗ್ನಲ್ ಶೇಪಲ್ಲಿ ಗುರುತಿಸೋಕ್ಕೆ ಬರೋದಿಲ್ಲ ಅಂತ ನಮಗೆ ಪರಿಚಯ ಮಾಡಿಕೊಡ್ತೀಯೇನೆ. ಓಕೆ, ದಿಸ್ ಇಸ್ ಆಲ್ಸೋ ಇನ್ವ್ಯಾಲಿಡ್ ಪೇರ್. ಯಾಕೆ ಅಂತ ಹೇಳಿದರೆ ಇಲ್ಲಿ ಒಂದು ಔಟ್ಪುಟ್ 1 ಇದೆ, ಒಂದು ಔಟ್ಪುಟ್ 0 ಇದೆ. ನಾವು ಸಾಲ್ವ್ ಮಾಡ್ತಂಥ ಎಕ್ಸಾಂಪಲಲ್ಲಿ ಮಿನ್ ಟರ್ಮ್ ಆಗಿದ್ದರೆ ಅದು ಎಲ್ಲ ನಿಮಗೆ ಔಟ್ಪುಟ್ಗಳನ್ನು 1 ಅಂತ ನೀವು ಬರೀಬೇಕು ವಿದ್ಯಾರ್ಥಿಗಳೇ. ನೀವು 0 ಅಂತ ಬರೆಯೋ ಆಗಿಲ್ಲ.
ಅದು 0 ಅಂತ ಬರೆದ್ರೆ ಮ್ಯಾಕ್ಸ್ ಟರ್ಮಿನ ಔಟ್ಪುಟ್ ಆಗುತ್ತೆ ತಮಗೆ. ಆದರೆ ಒಂದೇ ನಾವು ಸಾಲ್ವ್ ಮಾಡ್ತಿರೋಂಥ SOP ಮೆಥಡಲ್ಲಿ ಏನಾಗುತ್ತಂದ್ರೆ ನಮಗೆ 1 ಅಂತ ಔಟ್ಪುಟ್ ಬರುತ್ತೆ. POS ಅಂತ ಮೆಥಡಲ್ಲಿ ನಮಗೆ 0 ಅಂತ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನಾವು ಮಿನ್ ಟರ್ಮ್ಗಳನ್ನು ಸಾಲ್ವ್ ಮಾಡುವಾಗ ನಮ್ಮ ಔಟ್ಪುಟ್ಗಳನ್ನು 1 ಅಂತ ಮಾತ್ರ ಬರೀಬೇಕಾಗುತ್ತೆ ಬಾಕ್ಸ್ಗಳಲ್ಲಿ. ನೀವು ಮ್ಯಾಕ್ಸ್ ಟರ್ಮನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ನೀವು ಆ ಬಾಕ್ಸ್ಗಳಲ್ಲಿ 0 ಅಂತ ಬರೀಬೇಕಾಗುತ್ತೆ. ಆದರೆ ಇಲ್ಲಿ 1 ಮತ್ತು 0 ಅಂತ ಈ ರೀತಿಯಾಗಿ ನೀವು ಬರೆಯೋ ಆಗಿಲ್ಲ. ಮಿನ್ ಟರ್ಮ್ ಮ್ಯಾಕ್ಸ್ ಟರ್ಮ್ ಎರಡನ್ನೂ ಒಂದೇ ಕಡೆ ನಾವು ಸಾಲ್ವ್ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳು. ಇಲ್ಲ ಮಿನ್ ಟರ್ಮ್ ಸಾಲ್ವ್ ಮಾಡಬೇಕು, ಇಲ್ಲ ನೀವು ಮ್ಯಾಕ್ಸ್ ಟರ್ಮನ್ನು ಸಾಲ್ವ್ ಮಾಡೋಂಥ ಎಕ್ಸಾಂಪಲ್ನ ನಾವು ಕೊಟ್ಟಿರ್ತೇವೆ. ಹಾಗೆ ನೀವು ಮಿನ್ ಟರ್ಮ್ ಎಕ್ಸಾಂಪಲ್ ಆದರೆ 1 ಅಂತ ಔಟ್ಪುಟ್ಗಳನ್ನು ಬರೀಬೇಕು ಬಾಕ್ಸ್ಗಳಲ್ಲಿ. ಮ್ಯಾಕ್ಸ್ ಟರ್ಮ್ ಔಟ್ಪುಟ್ ಆದರೆ ನೀವು 0 ಅಂತ ನೀವು ಬಾಕ್ಸ್ಗಳಲ್ಲಿ ಬರೆದ್ಬಿಟ್ಟು ಈ ಎಕ್ಸ್ಪ್ರೆಷನ್ನ ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಆದರೆ ಎರಡೂ ಈ ಥರ ಜೊತೆಯಾಗಿರೋದಿಲ್ಲ. ದಿಸ್ ಇಸ್ ದ ಇನ್ವ್ಯಾಲಿಡ್ ಪೇರ್ ಬಿಕಾಸ್ ದ ಡಿಫ್ರೆಂಟ್ ಔಟ್ಪುಟ್ಸ್. ಈ ಥರ ಡಿಫ್ರೆಂಟ್ ಔಟ್ಪುಟ್ಸ್ಗಳನ್ನು ಒಂದೇ ಬಾಕ್ಸಲ್ಲಿ ನಾವು ಬರೆಯೋದಿಲ್ಲ ವಿದ್ಯಾರ್ಥಿಗಳು. ದಿಸ್ ಇಸ್ ದ ಇನ್ವ್ಯಾಲಿಡ್ ಪೇರ್. ದಿಸ್ ಇಸ್ ದ ಕ್ಲಿಯರ್ ಎಕ್ಸಾಂಪಲ್ ಇನ್ ದ ಸಿಂಪ್ಲಿಫಿಕೇಷನ್ ರೂಲ್ಸ್. ವಿದ್ಯಾರ್ಥಿಗಳೇ, ಇವತ್ತು ನಾವು 3 ವೇರಿಯೇಬಲ್ಗಳನ್ನು ಎಕ್ಸ್ಪ್ರೆಷನಲ್ಲಿ ಯೂಸ್ ಮಾಡಿ ಹೇಗೆ ನೀವು ಕೆ ಮ್ಯಾಪನ್ನು ರಚಿಸ್ಬೋದು ಅಂತ ಆಮೇಲೆ ನಾವು ಹೇಳ್ಕೊಳ್ಳೋಣಂತೆ. 3 ವೇರಿಯೇಬಲ್ ಕೆ ಮ್ಯಾಪ್. ಟುಡೇ ವಿ ವಿಲ್ ಡಿಸ್ಕಸ್ ವಿತ್ 3 ವೇರಿಯೇಬಲ್ ಕೆ ಮ್ಯಾಪ್. ಎಕ್ಸ್ಪ್ರೆಷನ್ ಈಸ್ ಇನ್ ದ ಫಾರ್ಮ್ ಆಫ್ 3 ವೇರಿಯೇಬಲ್ಸ್. ನಾವು ಒಂದು ಎಕ್ಸ್ಪ್ರೆಷನ್ನ ಕೊಟ್ಟಿರ್ತೇವೆ, ಅಲ್ಲಿ ನಿಮಗೆ 3 ವೇರಿಯೇಬಲ್ಸ್ ಇರುತ್ತೆ. ಎಕ್ಸ್ಪ್ರೆಷನ್ ಈಸ್ ಇನ್ ದ ಫಾರ್ಮ್ ಆಫ್ 3 ವೇರಿಯೇಬಲ್ಸ್. ದೇರ್ಫೋರ್ ಕೆ ಮ್ಯಾಪ್ ಕನ್ಸಿಸ್ಟ್ಸ್ ಆಫ್ 8 ಸ್ಕ್ವೇರ್ಸ್. ವಿದ್ಯಾರ್ಥಿಗಳ ಒಂದು ಫಾರ್ಮುಲಾ ಇದೆ ಅಂತ ನಮಗೆ ಹೇಳಿ ಪರಿಚಯ ಮಾಡಿಕೊಟ್ಟಿದ್ದೇವೆ, 2n ಅಂತೇಳಿ. ಇಲ್ಲಿ n ಮೀನ್ಸ್ ನಂಬರ್ ಆಫ್ ವೇರಿಯೇಬಲ್ಸ್ ಇರೋದ್ರಿಂದ ಎಕ್ಸ್ಪ್ರೆಷನ್ ಅಂತ ಹೇಳಿದ್ದೇವೆ. 3 ವೇರಿಯೇಬಲ್ ಇರ್ತವೆ ಅಂತ ಹೇಳಿದ್ದೇವೆ. 3 ವೇರಿಯೇಬಲ್ ಅಂತ ಹೇಳಿದರೆ ನಾನೀಗ 2 ಅಂತ ಬರೀತೇವೆ. ಅದನ್ನು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ಅಂತ ತಮಗೆ. 3 ವೇರಿಯೇಬಲ್ ಇರುತ್ತೆ. 2 ಈಸ್ ಈಕ್ವಲ್ ಟು 8 ಸ್ಕ್ವೇರ್ಸ್. 8 ಬಾಕ್ಸ್ಗಳನ್ನು ನೀವು ಬರೀಬೋದು ವಿದ್ಯಾರ್ಥಿಗಳೇ. ನಾವು ಹಿಂದಿನ ತರಗತಿಯಲ್ಲಿ 4 ಬಾಕ್ಸ್ಗಳನ್ನು ಬರೆದ್ಬಿಟ್ಟು ಹೇಗೆ ಔಟ್ಪುಟನ್ನು ಬರೆಯೋದು ಅಂತ ನಾವು ಕಲ್ತ್ಕೊಂಡ್ವಿ. ನಾವು ಈಗ ನೀವು 8 ಸ್ಕ್ವೇರ್ನ ನೀವು ತಗೊಳ್ತಿದ್ದೇವೆ. ಅದು 3 ವೇರಿಯೇಬಲ್ನ ಯೂಸ್ ಮಾಡ್ಕೊಂಡು ತಗೊಳ್ತಿದ್ದೇವೆ ವಿದ್ಯಾರ್ಥಿಗಳೇ. ದ ನಂಬರಿಂಗ್ ಸ್ಕೀಮ್ ಫಾರ್ ಬೈನರಿ ರೂಲ್ ಈಸ್ 0, 1, 3, 2. ವಿದ್ಯಾರ್ಥಿಗಳ ಈ ಥರ ಸೀರಿಯಲ್ಲ ಬರೆಯುವಂಥ ಇಲ್ಲಿ ವಿಧಾನ ಇಲ್ಲ. ಇಲ್ಲಿ ಕೆ ಮ್ಯಾಪಿನ ಒಂದು ರೂಲಲ್ಲಿ ನಂಬರ್ ಸ್ಕೀಮ್ ಅಂತ ಒಂದು ಎಕ್ಸಾಂಪಲ್ ನಿಮಗೆ ರೂಲನ್ನು ಹೇಳ್ತಿದ್ದಾರೆ. ನೀವು 0 ಆದಮೇಲೆ 1 ಆದಮೇಲೆ 2 ಅಂತ ಬರೆಯೋಗಿಲ್ಲ ವಿದ್ಯಾರ್ಥಿಗಳೇ. ಅದು ಔಟ್ಪುಟ್ಟನ್ನು ಒಂದು ತಗೊಳ್ಳೋ ವಿಧಾನದಲ್ಲಿ ನಾವು ಒಂದು ರೂಲನ್ನು ಹೇಳಿದ್ದಾರೆ. ಆ ರೀತಿಯಾಗಿ ನೀವು 0 ಆದಮೇಲೆ 1 ಅಂತ ಬರೀಬೇಕು, 1 ಆದಮೇಲೆ 2 ಅಂತ ಬರೆಯೋಗಿಲ್ಲ. ಎಲ್ಲಿ ಈ ಮಿನ್ ಟರ್ಮ್ಗಳಲ್ಲಿ ಬರೆಯೋಗಿಲ್ಲ ವಿದ್ಯಾರ್ಥಿಗಳು. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇನ್ ದ 3 ವೇರಿಯೇಬಲ್ ಕೆ ಮ್ಯಾಪ್. ಆರ್ ನೆಕ್ಸ್ಟ್ 4 ವೇರಿಯೇಬಲ್ ಕೆ ಮ್ಯಾಪಲ್ಲೂ ನೀವು ಈ ರೀತಿಯಾಗಿ ಬರ್ಕೋಬೇಕಾಗುತ್ತೆ. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ನಂಬರಿಂಗ್ ಸ್ಕೀಮ್ ಇನ್ ಫಾರ್ ಬೈನರಿ ಅಂತ ಹೇಳ್ತಿದ್ವಿ ವಿದ್ಯಾರ್ಥಿಗಳೇ. ಇಲ್ಲಿ 1 ಅಂತ ಆದಮೇಲೆ 2 ಬರೆಯೋಗಿಲ್ಲ. ನಾವು ಬಾಕ್ಸ್ಗಳಲ್ಲಿ ಇಲ್ಲಿ ಬರೆಯುವಾಗ ನೀವು 3 ಅಂತ ಬರೀಬೇಕು, ಆಮೇಲೆ ಲಾಸ್ಟಿಗೆ ನೀವು 2 ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲೂ ಅಷ್ಟೇ ನಮಗೆ ಕಾಲಮ್ ಟೈಪ್ ಎಲ್ಲ ತಾಣವಾಗಲೂ ಸೊ ನಾನು ಇಲ್ಲಿ ಬದಲಾವಣೆ ಆಗುತ್ತೆ ಹೇಳಿಕೊಡ್ತೇನೆ. 4, 5, 7, 6. 5 ಆದಮೇಲೆ 6 ಅಂತ ಬರೆಯೋಗಿಲ್ಲ. ಈ ಥರ ನಂಬರಿಂಗ್ ಸ್ಕೀಮನ್ನು ನೀವು ತಿಳ್ಕೊಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಕೆ ಮ್ಯಾಪ್. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ನಂಬರಿಂಗ್ ಸ್ಕೀಮ್ ಫಾರ್ ಬೈನರಿ. ಓಕೆ, ದಿಸ್ ಇಸ್ ದ 3 ವೇರಿಯೇಬಲ್ ಕೆ ಮ್ಯಾಪ್ ಎಕ್ಸಾಂಪಲ್. ಇಲ್ಲಿ ತಮಗೆ 3 ವೇರಿಯೇಬಲ್ಗಳನ್ನು ಬಳಸ್ಕೊಳ್ಳೋದಾಗಿದೆ. ಎ, ಬಿ, ಸಿ. ನಾನು ಎ ಇಲ್ಲಿ 1 ತೊಗೊಂಡಿದ್ದೇನೆ, ಇಲ್ಲಿ 2 ವೇರಿಯೇಬಲ್ ತೊಗೊಂಡಿದ್ದೇನೆ ವಿದ್ಯಾರ್ಥಿಗಳೇ. ಹಾಗೆ ನೀವು ಇದನ್ನು ಹಾಜೆಂಟೆಲ್ಲ ಬರೆದಿದ್ದೇವೆ. ಈ ಥರ ವರ್ಟಿಕಲಾಗೂ ಬರೆಯೋಕ್ಕೆ ಬರುತ್ತೆ, ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇಲ್ಲಿ ಎ ವೇರಿಯೇಬಲ್ ಬಳಸೋದ್ರಿಂದ ನಾನು ಇಲ್ಲಿ ಎ ಬಾರ್ ಅಂದರೆ ಫಸ್ಟ್ 0 ಇರುತ್ತೆ, ಆಮೇಲೆ ನಾವು ಇಲ್ಲಿ 1 ಅಂತ ಬರ್ಕೊಳ್ತೇವೆ. ಪ್ರಾರಂಭ ಆಗೋದು 0 ಅಂತೇಳಿ, ಹಾಗಾಗಿ ನಾವು ಇಲ್ಲಿ 0 ಅಂತ ಹೇಳಿದರೆ ಎ ಬಾರ್ ಅಂತ ಬರ್ತೀವಿ, ಇಲ್ಲಿ ಎ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಬಿ, ಸಿ 2 ವೇರಿಯೇಬಲ್ ಇದ್ದಾವೆ, ಹಾರ್ಜೆಂಟಲ್ ಇದೆ ವಿದ್ಯಾರ್ಥಿಗಳಲ್ಲಿ. ನೀವು ವರ್ಟಿಕಲಾಗಿ ನೀವು ಎ ಅಂತ ಅಷ್ಟೇ ಬಳಸ್ಕೊಂಡಿದ್ದೀರಾ. ನೆಕ್ಸ್ಟ್ ಇಲ್ಲಿ ಬಿ ಸಿ ಅಂತ ಹೇಳಿದರೆ ಫಸ್ಟ್ 0, 0 ಇರುತ್ತೆ ವಿದ್ಯಾರ್ಥಿಗಳೇ. ನಾವು ಪ್ರಾರಂಭದಲ್ಲಿ ಇಲ್ಲಿ ಹೇಳುವಾಗ ಏನಾಗುತ್ತೆ, ನಾವು 0, 0 ಬರೀಬೇಕಾಗುತ್ತೆ. ಹಾಗಾಗಿ ಬಿ ಬಾರ್, ಸಿ ಬಾರ್ ಅಂದರೆ ಇಲ್ಲಿ 0, 1, 3, 2 ಇಲ್ಲಿ ಬರೆದಿರೋಂಥ ಮಿನ್ ಟರ್ಮ್ಗಳ ಪ್ರಕಾರ ನೀವು ಇವುಗಳನ್ನು ಬದಲಾಯಿಸ್ಕೋಬೇಕು. ಇಲ್ಲಿ 0 ಇರೋದ್ರಿಂದ ನೀವು ಬಿ ಬಾರ್ ಅಂದರೆ ಮಿನ್ ಟರ್ಮಲ್ಲಿ ಏನಾಗುತ್ತೆ 0, ಸಿ ಬಾರ್ ಅಂತ ಹೇಳಿದರೆ ಮಿನ್ ಟರ್ಮಲ್ಲಿ 0 ಅಂತ ಬರಿತೀವಿ. ಅದಕ್ಕಾಗಿ ನಾವು ಈ 0ನ ಇಲ್ಲಿ ಗುರುತಿಸಿದ ವಿದ್ಯಾರ್ಥಿಗಳೇ, 0, 0. ನೆಕ್ಸ್ಟ್ 1 ಅಂತ ಬರೀಬೇಕು ಅಂತ ಹೇಳಿದರೆ ಯಾವ ವೇರಿಯೇಬಲ್ ಬಾರ್ ಇರೋದಿಲ್ಲ, ಅದನ್ನು 1 ಅಂತ ಕನ್ಸಿಡರ್ ಮಾಡ್ತೀವಿ ಮಿನ್ ಟರ್ಮಲ್ಲಿ, ತಮಗೆ ಗೊತ್ತಿದೆ. ನೆಕ್ಸ್ಟ್ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ನಮಗೆ 2 ಬೇಕಾಗಿಲ್ಲ, ಹಾಗಾಗಿ ನಾವೇನು ಮಾಡ್ತೀವಿ 0 ಅಂತ ಬರ್ಕೊಳ್ತೀವಿ. 0 ಅಂತ ಕನ್ಸಿಡರ್ ಮಾಡೋಕ್ಕೋಸ್ಕರ ಬಿ ಬಾರ್ ಅಂತ ನಾವು ಬರ್ತೀವಿ ವಿದ್ಯಾರ್ಥಿಗಳಲ್ಲಿ. ನೆಕ್ಸ್ಟ್ ಇಲ್ಲಿ 3 ಇದೆ, ಇಲ್ಲಿ ನಾವು ಯಾವ ವೇರಿಯೇಬಲ್ ಮೇಲೆ ಬಾರ್ ಇರೋದಿಲ್ಲ ಅವುಗಳನ್ನು ನಾವು ಎಂತ ಕನ್ಸಿಡರ್ ಮಾಡಿದ್ವಿ 1 ಅಂತ ಕನ್ಸಿಡರ್ ಮಾಡಿರ್ತೇವೆ. ಹಾಗಾದರೆ ಇಲ್ಲಿ 1 ಇದೆ, ನಮ್ಮ ಬೈನರಿ ಪ್ರಕಾರ 1 ಇದೆ ಮತ್ತು ಇಲ್ಲಿ 2 ಇರುತ್ತೆ. 1, 2, 4 ಈ ಥರ ಇರುತ್ತೆ ವಿದ್ಯಾರ್ಥಿಗಳ ಬೈನರಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತ ಹೇಳಿದ್ದೀನಿ ನಾನು ಈಗ ತಮಗೆ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, 2 + 1 = 3. ಹಾಗಾಗಿ ನೀವು ಈ ರೀತಿ ಬರಿತೀವಿ. ಇಲ್ಲಿ ನೀವು ಬಾರ್ ಅಂತ ಹಾಕಿದರೆ ಅದು 0 ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಬೈನರಿ ಸ್ಕೀಮ್ ಪ್ರಕಾರ ಏನು ಬರೀಬೇಕು ಅಂತ ಹೇಳಿದ್ವಿ ನಾವು ಈಗ 3 ಆದಮೇಲೆ 2 ಅಂತ ಬರೀಬೇಕು ಅಂತ ಹೇಳಿದ್ವಿ. ತಮಗೆ ಹಿಂದಿನ ಪರಿಚಯ ಮಾಡಿಕೊಟ್ಟಿದ್ದೇನೆ. ಎಕ್ಸಾಂಪಲ್ ಇಲ್ಲಿದೆ 0, 1,
ಆಮೇಲೆ ಫಸ್ಟ್ ನೀವು 3 ಬರೀಬೇಕು, ಆಮೇಲೆ 2 ಬರೀಬೇಕು. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಬೈನರಿ ಸ್ಕೀಮ್ ಇನ್ ದ ಕೆ ಮ್ಯಾಪ್. ವಿದ್ಯಾರ್ಥಿಗಳೇ, ಇಲ್ಲಿ 2 ಅಂತ ಇದೆ. 2 ಅಂತ ಇರೋದ್ರಿಂದ ಇಲ್ಲಿ ನಾನು ಏನಾಗಿದೆ, ಇಲ್ಲಿ 1 ಇರುತ್ತೆ, ಇಲ್ಲಿ 2 ಇರುತ್ತೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಪ್ರಕಾರ. ಹಾಗಾಗಿ ಇದು ಬೇಡಕ್ಕಾಗಿಲ್ಲ, ನನಗೆ 2 ಅಂತ ಅಷ್ಟೇ ಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಬಿ ಮೇಲೆ ಬಾರ್ ಹಾಕೋದಿಲ್ಲ. ಬಾರ್ ಅಂತ ಹಾಕಿದ್ರೆ 0 ಆಗಿಬಿಡುತ್ತೆ. ಹಾಗಾಗಿ 0 0 ಅಂತ ಆಗಿಬಿಡುತ್ತೆ. ಇಲ್ಲಿ ಬಾರ್ ಹಾಕೋದಿಲ್ಲ. ಇಲ್ಲಿ 1 ಮತ್ತು 2 ಇದೆ. ನಾವು 1 ಇರೋಂಥದ್ದನ್ನು ಅಷ್ಟೇ ಆರಿಸ್ಕೊಳ್ತೀವಿ. ಹಾಗಾಗಿ ಎಷ್ಟಾಯ್ತು ನಿಮಗೆ, ಇಲ್ಲಿ 2 ಆಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 4 5 7 6 ಇದನ್ನು ಗಮನಿಸೋಣ ಹೇಗೆ ಬರುತ್ತೆ ಅಂತೇಳಿ ತಮಗೆ ಪರಿಚಯ ಮಾಡಿಕೊಡ್ತಾನೆ. ಇಲ್ಲಿದೆ ವಿದ್ಯಾರ್ಥಿಗಳು, ತಮಗೆ ಬರೀಗಂತ ಎಕ್ಸಾಂಪಲ್ನ ಹೇಳಿ ಕೊಟ್ಟಿದ್ದೇನೆ. ಇಲ್ಲಿ ಈಗ 3 ವೇರಿಯಬಲ್ ಮೇಲೆ ಎ ಮತ್ತು ಬಿ, ಎ ಬಿ ಸಿ, ಎ ಬಿ ಸಿ ವಿದ್ಯಾರ್ಥಿಗಳು ಇಲ್ಲೊಂದು ಎಕ್ಸಾಂಪಲ್ ತಮಗೆ ಇಲ್ಲಿ ತೋರಿಸ್ತಿದ್ದೇನೆ. ಈಗ ಎ ಬಾರ್, ಬಿ ಬಾರ್, ಸಿ ಬಾರ್ ಇದು ಅಷ್ಟನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ಇಲ್ಲಿ ಬರೋಂಥದ್ದು ಏನಾಗುತ್ತೆ ನಮಗೆ, ಎ ಬಾರ್, ಬಿ ಬಾರ್, ಸಿ ಬಾರ್ ಅಂತ ಬರುತ್ತೆ. ಈ 3 ವೇರಿಯಬಲ್ ಮೇಲೆ 0 ಇರೋದ್ರಿಂದ ಇಲ್ಲೇನಾಗುತ್ತೆ ನಮಗೆ 0 0 0 ಅಂತ ನಾವು ಬರೀಬೋದು ವಿದ್ಯಾರ್ಥಿಗಳು. ಎಲ್ಲ ಮಿನ್ ಟರ್ಮಲ್ಲಿ ಎ ಬಾರ್ ಮೇಲೆ 0 ಬಾರ್ ಇತ್ತು ಅಂತ ಹೇಳಿದ್ರೆ ನೀವು 0 ಅಂತ ಬರೀತೀವಿ ಅಂತ ಗೊತ್ತಿದೆ, ತಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ನೆಕ್ಸ್ಟ್ ಇಲ್ಲಿ ಎ ಬಿ ಸಿ, ಎ ಬಾರ್ ಇದೆ 0 ಬರ್ದೇನೆ, ಬಿ ಬಾರ್ ಇದೆ 0 ಬರ್ದೇನೆ, ಸಿ ಮೇಲೆ ಬಾರ್ ಇಲ್ಲ ಹಾಗಾಗಿ 1 ಬರೀತಿದ್ದೇನೆ ವಿದ್ಯಾರ್ಥಿಗಳ. ಇಲ್ಲಿ ಎ ಬಿ ಬಾರ್ ಸಿ. ನೆಕ್ಸ್ಟ್ ಎ ಬಾರ್ ಬರ್ದೇನೆ, ಎ ಬಾರ್ ಅಂದರೆ 0, ನೆಕ್ಸ್ಟ್ ಬಿ ಅಂದರೆ 1, ಇಲ್ಲಿ ಬಾರ್ ಇಲ್ಲ ಹಾಗಾಗಿ 1 1 ಅಂತ ಬರ್ಕೋಬೇಕು. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಎ ಬಾರ್ 0 ಇದೆ, ಎ ಬಾರ್ ಬಿ ಸಿ ಬಾರ್, ಎ ಬಾರಲ್ಲಿ 0 ಇದೆ, ಈ ಎ ಬಾರನ್ನು ಇಲ್ಲಿ ಬರುತ್ತೆ ತಗೊಳ್ತೇನೆ, ಮಲ್ಟಿಪ್ಲಿಕೇಶನ್ ಮಾಡುವಾಗ ಬರುತ್ತೆ 1 ಟರ್ಮ್ ಬರುತ್ತೆ. ಎ ಬಾರ್, ನೆಕ್ಸ್ಟ್ ಬಿಗೆ ಬಾರ್ ಇಲ್ಲ 1 ಅಂತ ಬರ್ಕೊಳ್ತೀರಾ, ಸಿ ಬಾರ್ ಇಲ್ಲ, ಸಿ ಬಾರ್ ಇದೆ ಹಾಗಾಗಿ 0 ಬರೀತೀರಾ ವಿದ್ಯಾರ್ಥಿಗಳೇ. ಹಾಗೆ ಇಲ್ಲಿ ನೋಡಿ ತಮಗೆ 3 ವೇರಿಯಬಲ್ ಬರೋದ್ರಿಂದ 3 0 ಅಂತ ತಗೊಳ್ತೀನಿ, ಇಲ್ಲಿ 0 ಪಾರ್ಟ್ ಇರಬೇಕು ತಮಗೆ. ನೆಕ್ಸ್ಟ್ ಇಲ್ಲಿ 1 2 4 ಈ ರೀತಿ ಬರ್ತದೆ ವಿದ್ಯಾರ್ಥಿ. ನಾವು ಬೇಕಾದ್ರೆ ಇಲ್ಲಿ ಮಿನ್ ಟರ್ಮ್ 1 ಅಂತ ಬೇಕು, ಹಾಗಾಗಿ ಇಲ್ಲಿ 1 ಅಂತ ಬರ್ಕೊಳ್ತೀರಾ. ಅಂದರೆ ನಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬರುವಂಥ ವಿಧಾನಗಳಲ್ಲಿ ನಾವು ಈ ಥರ ಆಯ್ಕೆ ಮಾಡ್ಕೊಳ್ತೇವೆ, ತಮಗೆ ಪರಿಚಯ ಆಗುತ್ತೆ. ನಾನು ಹಿಂದಿನ ಬಾರಿ ಪರಿಚಯ ಮಾಡಿಕೊಟ್ಟಿದ್ದೇನೆ, ಅವುಗಳನ್ನು ನೋಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಮಗೆ ಇಲ್ಲಿ 1 ಇರುತ್ತೆ, ಇಲ್ಲಿ 2 ಇರುತ್ತೆ, 4 ಇರುತ್ತೆ ವಿದ್ಯಾರ್ಥಿಗಳೇ. 4 ಬೇಕಾಗಿಲ್ಲ ನನಗೆ, ಈ ಆನ್ಸರ್ ಬರಬೇಕು ಅಂದರೆ ಏನಾಗಬೇಕು, 2 ಮತ್ತು 3 ಎರಡನ್ನೂ ಕೂಡಿದರೆ ನಿಮಗೇನಾಗುತ್ತೆ 3 ಅಂತ ಬರುತ್ತೆ. ಹಾಗಾಗಿ ಇಲ್ಲಿ 1 2 4 ಇರುತ್ತೆ. 4 ಬೇಡ ಅಂತ ಹೇಳಿದರೆ ನೀವು ಏನು ಮಾಡಬೇಕು, 0 ಹಾಕಬೇಕು ವಿದ್ಯಾರ್ಥಿಗಳು. ಹಾಗಾಗಿ ನಾನು ಎ ಬಾರಲ್ಲಿ ಬಂದಿರೋಂಥದ್ದು 0 ಅಂತ ಬರ್ಕೊಂಡಿದ್ದೀನಿ, ತಮಗೆ ಗೊತ್ತಿರೋ ಹಾಗೆ. ನೆಕ್ಸ್ಟ್ ಇಲ್ಲಿ 2 ಬರಬೇಕು, ಇಲ್ಲಿ 1 ಇರುತ್ತೆ, 2 ಇರುತ್ತೆ, 4 ಇರುತ್ತೆ. ನನಗೆ ಬೇಕಾದದ್ದು ಅದು 2 ಮಾತ್ರ ಬೇಕಾಗುತ್ತೆ. ಹಾಗಾಗಿ ನೀವು 1 ಅಂತ ಬರೆದ್ರೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಈ ವ್ಯಾಲ್ಯೂಗಳಲ್ಲಿ 1 ಅಂತ ಏನಿರುತ್ತೆ ಅದಗಳನ್ನು ಮಾತ್ರ ಕನ್ಸಿಡರ್ ಮಾಡಿ, 0 ಅಂತ ಇರೋವನ್ನು ಕನ್ಸಿಡರ್ ಮಾಡಬೇಡಿ ವಿದ್ಯಾರ್ಥಿಗಳ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, 4 ಇರುತ್ತೆ. ನನಗೆ 1 ಅಂತ ಇರೋದನ್ನು ವ್ಯಾಲ್ಯೂ ಮಾತ್ರ ನೀವು ಕನ್ಸಿಡರ್ ಮಾಡಿ ಬರೀಬೇಕಾಗುತ್ತೆ ಇಲ್ಲಿ. ಹಾಗೆ ನೆಕ್ಸ್ಟ್ ಇಲ್ಲಿ 4 ಇದೆ, ಇಲ್ಲಿ 1 ಇರುತ್ತೆ, 2 ಇರುತ್ತೆ, 4 ಇರುತ್ತೆ. ಇಲ್ಲಿ 1 ಅಂತ ಇರೋದ್ರಿಂದ ನಾನು ಆ 4 ಮಾತ್ರ ಆಯ್ಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳ ಬಾಕ್ಸಲ್ಲಿ. ಹೀಗೆ ನೀವು ಎಲ್ಲ ಈ ಎಕ್ಸಾಂಪಲ್ ಅಷ್ಟನ್ನು ನೀವು ಈ ರೀತಿ ಬರೀಬೇಕಾಗುತ್ತೆ. ತಮಗೆ ಗೊತ್ತಿದೆ ಇಲ್ಲಿ 7 ಅಂತ ಬರಬೇಕು ಅಂತ ಹೇಳಿದರೆ 1 2 4 4 + 2 6 6 + 1 7 ಈಗ ನೀವು 1 1 ಅಂತ ಬರೀತೀವಿ ವಿದ್ಯಾರ್ಥಿಗಳೇ. 1 ಅಂತ ಇರೋಂಥದ್ದನ್ನು ಮಾತ್ರ ನೀವು ಆ ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಮೇಲೆ ನೀವು ಬರ್ಕೊಂಡು ನಾನು ಹಿಂದಿನ ಬಾರಿ ತಮಗೆ ಪರಿಚಯ ಮಾಡಿಕೊಟ್ಟೆ ಆ ಥರ ಕನ್ಸಿಡರ್ ಮಾಡಿ ನೋಡಿ ವಿದ್ಯಾರ್ಥಿಗಳೇ. ನಾವು ಈ ಥರ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ, ಎ ಬಾರ್ ಬಿ ಬಾರ್ ಸಿ ಬಾರ್, ಇಲ್ಲಿ ಬಾರ್ ಇದೆ, ಇಲ್ಲೂ ಬಾರ್ ಇದೆ, ಈ ಬಾರ್ ಇದೆ ವಿದ್ಯಾರ್ಥಿಗಳೇ. ಈ 3 ಬಾರ್ ಇರೋದ್ರಿಂದ ನಾವೇನು ಬರಿಬೋದು, 0 0 0 ಅಂತ ಬರಿಬೋದು. ಎಲ್ಲಿ ಬಾರ್ ಇರುತ್ತೆ ಅಲ್ಲಿ 0 ಬರೀರಿ, 0 0 1. ಇಲ್ಲಿ ಬಾರ್ ಇಲ್ಲ ಹಾಗಾಗಿ 1 ಬರಿತೀನಿ, ಇಲ್ಲಿ ಬಾರ್ ಇದೆ 0 ಬರಿತೀನಿ. ನೆಕ್ಸ್ಟ್ ಇಲ್ಲಿ 1 1 ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಎ ಬಾರ್ 0, ಇಲ್ಲಿ ಬಿ ನೀವು ಬಾರ್ ಇಲ್ಲ ಹಾಗಾಗಿ 1 ಅಂತ ಬರ್ದಿದ್ದೇನೆ ಈ ವಿದ್ಯಾರ್ಥಿಗಳೇ ಇಲ್ಲಿ. ನೆಕ್ಸ್ಟ್ ಸಿ ಬಾರ್ ಇದೆ 0 ಬರ್ತೀವಿ ವಿದ್ಯಾರ್ಥಿಗಳೇ. ಹೀಗೆ ನೀವು ಕೆ ಮ್ಯಾಪನ್ನು 3 ವೇರಿಯಬಲ್ ಕೆ ಮ್ಯಾಪನ್ನು ಈ ನಂಬರ್ ಸ್ಕೀಮ್ ಪ್ರಕಾರ ನೀವು ಬರ್ಕೊಳ್ಳದೇ ಇದ್ದರೆ ನಮಗೆ ಔಟ್ಪುಟ್ಟನ್ನು ಕಾಣೋಕ್ಕಾಗೋದಿಲ್ಲ. ನೀವು ಯಾಕೆ ಈ ಥರ ನೀವು ನಂಬರ್ ಸ್ಕೀಮನ್ನು ಬರೀತೀರ ಒಂದು ರೂಲ್ ಇದೆ ವಿದ್ಯಾರ್ಥಿಗಳೇ. ಒಂದು ಔಟ್ಪುಟ್ಟನ್ನು ನಾವು ಕಾಣೋದಕ್ಕೋಸ್ಕರ ನಿಮ್ಮಲ್ಲಿ ಇರೋಂಥ ಮ್ಯಾಥಮೆಟಿಷಿಯನ್ಸ್ ನಮಗೆ ಏನಿದೆ ಅಂದರೆ ಈ ಬೂಲಿಯನ್ ಎಕ್ಸಾಂಪಲ್ ಕೆ ಮ್ಯಾಪಲ್ಲಿ ಈ ರೀತಿ ಗುರುತಿಸಿದರೆ ನೀವು ಆ ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಇಲ್ಲಿ ನಂಬರ್ ಸ್ಕೀಮಲ್ಲಿ 0 1 2 ಬರೆಯೋದಿಲ್ಲ, ನೀವು 3 ಬರೀಬೇಕು, ಆಮೇಲೆ ಇಲ್ಲಿ 2 ಬರೀಬೇಕು. ನೆಕ್ಸ್ಟ್ ಕಂಟಿನ್ಯೂ ದಟ್ 4 5 6 ಬರೆಯೋದಿಲ್ಲ, 7 ಬರೀಬೇಕು, ಆಮೇಲೆ ನೀವು 6 ಬರೀಬೇಕು. ಈ ಒಂದು ಕಾಲಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳೋಂಥ ವಿಧಾನಗಳನ್ನು ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಔಟ್ಪುಟ್ಟನ್ನು ನೀವು ಕರೆಕ್ಟಾಗಿ ಬರೆಯೋದು, ಬಾಕ್ಸ್ಗಳನ್ನು ಗುರುತಿಸೋದು ಕರೆಕ್ಟಾಗಿ ನೋಡ್ಕೋಬೇಕು ವಿದ್ಯಾರ್ಥಿಗಳು. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ 3 ವೇರಿಯಬಲ್ ಕೆ ಮ್ಯಾಪ್. ನಾನು ಪ್ರತಿಯೊಂದು ಎಕ್ಸಾಂಪಲ್ ನಿಮಗೆ ಗುರುತಿಸಿ ಹೇಳಿದ್ದೇನೆ, ತಮಗೆ ಯಾವುದು ಗೊತ್ತಾಗೋದಿಲ್ಲ ನನಗೆ ಫೋನ್ ಮಾಡಿ ತಿಳ್ಕೊಳ್ಳಿ ವಿದ್ಯಾರ್ಥಿಗಳು. ನಮಗೆ ಸಿಂಪ್ಲಿಫೈ ದ ಬೂಲಿಯನ್ ಫಂಕ್ಷನ್ ಯೂಸಿಂಗ್ ಕೆ ಮ್ಯಾಪ್ ವಿದ್ಯಾರ್ಥಿಗಳು. ನಾನು 3 ವೇರಿಯಬಲ್ ಕೆ ಮ್ಯಾಪ್ನ ನಿಮಗೆ ಹೇಳ್ತೀವಿ, ಪರಿಚಯ ಮಾಡಿಕೊಡ್ತೀನಿ. ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ನಮಗೆ, ಸಿಗ್ಮಾ ಅಂತ ನೀವು ಬಂತು ಅಂತ ಹೇಳಿದ್ರೆ ಇದು ಎಕ್ಸಾಂಪಲ್ ಆಫ್ ನಿಮಗೆ SOP ಫಾರ್ಮಿನ ಒಂದು ಚಿಹ್ನೆ ಅದು ವಿದ್ಯಾರ್ಥಿಗಳೇ. ಸಿಗ್ಮಾ ಇಸ್ ಯೂಸ್ಡ್ ಫಾರ್ 3 ವೇರಿಯಬಲ್ ಕೆ ಮ್ಯಾಪ್ SOP ಫಾರ್ಮ್ ವಿದ್ಯಾರ್ಥಿಗಳೇ. ನಾವು SOP ಫಾರ್ಮ್ ಅಂತ ನಾವು ಕೇಳಿಲ್ಲ,
ಹಾಗಾಗಿ ನೀವು ಯಾವ ಬರೀಬೇಕು, ಮಿನ್ ಟರ್ಮ್ ಬರೀಬೇಕಾ ಮ್ಯಾಕ್ಸ್ ಟರ್ಮ್ ಬರೀಬೇಕು ಅಂತ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಹಾಗಾಗಿ ನೀವು ಸಿಗ್ಮಾ ಅಂತ ಈ ಚಿಹ್ನೆ ಇತ್ತು ಅಂತ ಹೇಳಿದರೆ ಇಸ್ ದ ಎಕ್ಸಾಂಪಲ್ ಆಫ್ SOP ಫಾರ್ಮ್. ಓಕೆ, ನೆಕ್ಸ್ಟ್ ನಾವು 3 ಮಿನ್ ಟರ್ಮ್ಗಳನ್ನು ಕೊಟ್ಟಿದ್ದೇವೆ, 1, 5, 3, 7. ವಿದ್ಯಾರ್ಥಿಗಳ ನಾವು A ಬಾರ್ B ಬಾರ್ C ಬಾರ್ ಅಂತ ಅಲ್ಲೆಲ್ಲಿ ಬರೆದಿಲ್ಲ, ನಿಮಗೆ ಬರೀ ವ್ಯಾಲ್ಯೂಗಳನ್ನು ಹೇಳಿದ್ದೇವೆ, ಮಿನ್ ಟರ್ಮ್ಗಳನ್ನು ಡೆಸಿಗ್ನೇಷನ್ ಹೇಳಿದ್ದೇವೆ. ಆ ಮಿನ್ ಟರ್ಮ್ ಡೆಸಿಗ್ನೇಷನ್ಗಳನ್ನು ನೀವು ಬರ್ಕೋಬೇಕು ವಿದ್ಯಾರ್ಥಿಗಳ. ಇಲ್ಲಿ ನಾವು ಇಲ್ಲಿ ಎಕ್ಸಾಂಪಲ್ ಹೇಳ್ತಿದ್ದೇನೆ, ಗಿವನ್ ಮಿನ್ ಟರ್ಮ್ಸ್ ಆರ್ ಎಫ್ ಆಫ್ A, B, C. ವಿದ್ಯಾರ್ಥಿಗಳೇ ನಮಗೆ ಇಲ್ಲಿ ಬಂದಿರೋಂಥದ್ದು ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ 2⁻³ ಅಂತ ಹೇಳಿದ್ರೆ ಎಷ್ಟು ಸ್ಕ್ವೇರ್ ಬಾಕ್ಸಸ್ ಬರುತ್ತೆ, ನಮಗೆ 8 ಸ್ಕ್ವೇರ್ ಬಾಕ್ಸ್ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು 0 ಇಂದ 7 ತನಕ ಮಾತ್ರ ಬರೀತೇವೆ ಇಲ್ಲಿ ವ್ಯಾಲ್ಯೂಗಳ ಮಿನ್ ಟರ್ಮ್ಗಳನ್ನು. ತಮಗೆ ಗೊತ್ತಿರ್ತವೆ ವಿದ್ಯಾರ್ಥಿಗಳೇ, ಇನ್ಕ್ಲೂಡಿಂಗ್ 0 ವಿಲ್ ಎಕ್ಸಾಂಪಲ್ ಆಫ್ M7. ಒಟ್ಟು 8 ಮಿನ್ ಟರ್ಮ್ ಆಗ್ತವೆ. ನೀವು ಇನ್ಕ್ಲೂಡಿಂಗ್ 0 ತಗೊಂಡ್ರೆ 8 ಮಿನ್ ಟರ್ಮ್ಗಳನ್ನು ನಾವು ಬರ್ದಿರೋ ವಿದ್ಯಾರ್ಥಿಗಳು. 8 ಸ್ಕ್ವೇರ್ ಬಾಕ್ಸಲ್ಲಿ ಬರೆಯುವಂಥ ಏನು ಔಟ್ಪುಟ್ ಇರುತ್ತೆ ಆ ಔಟ್ಪುಟ್ಗಳನ್ನು ಬರೆಯೋದಕ್ಕೆ ಅನುಕೂಲವಾಗಿ ಈ ಥರ ಬರ್ಕೊಂಡಿದ್ದೀವಿ. ನಮಗೆ 3 ವೇರಿಯಬಲ್ ತೊಗೊಂಡಿದ್ದೇವೆ ನಾವು, ABC ಅಂತ ಹೇಳಿ. ABC ಅಂತ ಹೇಳಿದರೆ 2⁻³ = 8 ಸ್ಕ್ವೇರ್ ಬಾಕ್ಸಸ್. 8 ಸ್ಕ್ವೇರ್ ಬಾಕ್ಸಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಔಟ್ಪುಟ್ಗಳನ್ನು ಬರೀಬೇಕಾಗತ್ತೆ. ಯಾವ ಔಟ್ಪುಟ್ ಬರೀಬೇಕು, ಮಿನ್ ಟರ್ಮ್ ಔಟ್ಪುಟ್ಗಳನ್ನು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. In the example in previous class, we how to design the truth table. How to design the truth table, we will following that how to design the truth table example in the specified boolean expressions. ವಿದ್ಯಾರ್ಥಿಗಳು ನಾವು ಬೂಲಿಯನ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತವೆ, ನೀವು ಅದರ ತಕ್ಕಂತೆ ನೀವು ವೇರಿಯಬಲ್ ಎಷ್ಟಿರ್ತವೆ ಆ ವೇರಿಯಬಲ್ ಬಾಕ್ಸ್ಗಳಲ್ಲಿ ಹೇಗೆ ನೀವು ಗುರುತಿಸಬೇಕು ಅಂತ ಈ ಎಕ್ಸಾಂಪಲ್ನ ಹೇಗೆ ಕೊಟ್ಟಿದ್ದೇವೆ. ಇಲ್ಲಿ ನಮಗೆ 8 ರೋಸ್ ಇದೆ ವಿದ್ಯಾರ್ಥಿಗಳೇ. 2⁻³ ಅಂತ ಹೇಳಿದ್ದೇವೆ, 8 ರೋಗಳನ್ನು ನಾವು ಬರೀತೇವೆ. 8 ರೋವಲ್ಲಿ 4 zeros 4 ones ಅಂತ ನಾವು ಪರಿಚಯ ಮಾಡಿಕೊಡ್ತೇವೆ ಟ್ರೂತ್ ಟೇಬಲ್ ವಿದ್ಯಾರ್ಥಿಗಳು ಬರೆಯುವಾಗ. ಇಲ್ಲಿ 4 0 ಇದೆ. ಎಷ್ಟು ವೇರಿಯಬಲ್ ಇದ್ದಾವೆ, A, B, C 3 ವೇರಿಯಬಲ್ಸ್ ಇದೆ. ನಮಗೆ 8 ರೋಗಳನ್ನು ಬರೀತೇವೆ. 8 ರೋಗಳಲ್ಲಿ 4 0ಗಳನ್ನು ಬರೀತೇವೆ, 4 1ಗಳನ್ನು ನಾವು ಗುರುತಿಸಿದ್ದೇವೆ ವಿದ್ಯಾರ್ಥಿಗಳೇ. ಎರಡನೇ ಕಾಲಮಲ್ಲಿ ಬರೆಯುವಾಗ ಹೇಳಿದ್ವಿ, ಇನ್ ದ ಟು ಡಿಸೈನ್ ದ ಸೆಕೆಂಡ್ ಕಾಲಮ್ ವ್ಯಾಲ್ಯೂಸ್, ಟ್ರೂತ್ ವ್ಯಾಲ್ಯೂಸ್ ಟು ಕನ್ಸಿಡರ್ ಇನ್ ದ ಪ್ರೀವಿಯಸ್ ಕಾಲಮ್ ವ್ಯಾಲ್ಯೂಸ್. ವಿದ್ಯಾರ್ಥಿಗಳ ಪ್ರೀವಿಯಸ್ ಕಾಲಮ್ ವ್ಯಾಲ್ಯೂ ಏನಿದೆ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಫ್ ಆಫ್ ದಿ ಫಸ್ಟ್ ಕಾಲಮ್ ಅಂತ ಹೇಳಿದ್ದೇವೆ. ನೀವು ಸೆಕೆಂಡ್ ಕಾಲಮನ್ನು ರಚಿಸುವಾಗ ನೀವು ಹಾಫ್ ಆಫ್ ದಿ ಫಸ್ಟ್ ಕಾಲಮ್ ಅಂತ ಹೇಳಿದ್ದೇವೆ. ಅದರ ಹಿಂದಿನ ಪ್ರೀವಿಯಸ್ಸಿನ ಕಾಲಮನ್ನು ನೀವು ಕನ್ಸಿಡರ್ ಮಾಡಿ ವ್ಯಾಲ್ಯೂಗಳನ್ನು ಇಲ್ಲಿ ಬರೀಬೇಕಾಗತ್ತೆ ಅಂತ ಹೇಳಿದ್ದೇವೆ. ಇಲ್ಲಿ 4 0ರಿಂದ ಅಲ್ಲಿ ಅರ್ಧ ಹಾಫ್ ಆಫ್ ದಿ ಫಸ್ಟ್ ಕಾಲಮ್ ಅಂತ ಹೇಳಿದ್ದೇವೆ. ಇಲ್ಲಿ ನೀವು 2 0 ಬರೀತೀರಾ, ನೆಕ್ಸ್ಟ್ 2 1ಗಳನ್ನು ಬರೀತೀರಾ. ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡಬೇಕು, ಇಲ್ಲಿ 2 0 ಬರೀಬೇಕು, 2 1ಗಳನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಹೌ ಟು ಡಿಸೈನ್ ದ ಥರ್ಡ್ ಕಾಲಮ್ ಎಕ್ಸಾಂಪಲ್ ಟ್ರೂತ್ ವ್ಯಾಲ್ಯೂಸ್. ಇಲ್ಲಿ ನೀವು ಪ್ರೀವಿಯಸ್ ಕಾಲಮ್ ಸೆಕೆಂಡ್ ಕಾಲಮ್ ಇದೆ, ಸೆಕೆಂಡ್ ಕಾಲಮಿನ ಇಲ್ಲಿ ಅರ್ಧದಷ್ಟು ಅಂತ ಹೇಳಿದರೆ ನೀವು ಇಲ್ಲಿ 2 ಇದೆ ವ್ಯಾಲ್ಯೂಸ್ ಇದೆ, ನೀವು 1 ಅಂತ ತಗೋಬೇಕು. ಅರ್ಧ ಅಂತ ಹೇಳಿದರೆ 1 ಅಂತ ತಗೋಬೇಕು ವಿದ್ಯಾರ್ಥಿ. ಹಾಫ್ ಆಫ್ ದಿ ಸೆಕೆಂಡ್ ಕಾಲಮ್ ನೀವು ಈ 3ನೇ ಕಾಲಮನ್ನು ಕ್ರಿಯೇಟ್ ಮಾಡುವಾಗ ಆ ರೀತಿ ಆಗುತ್ತೆ. ಇಲ್ಲಿ 0 1 0 1 ಕಂಟಿನ್ಯೂಷನ್ ಇರುತ್ತೆ ವಿದ್ಯಾರ್ಥಿಗಳು. 3 ವೇರಿಯಬಲ್ನ ನೀವು ಬರೆಯುವಂಥ ವಿಧಾನ ಗೊತ್ತಾಯಿತು ವಿದ್ಯಾರ್ಥಿಗಳು. ನಾವು ಡೆಸಿಗ್ನೇಷನ್ನ ಕಲಿಸ್ಕೊಟ್ಟಿದ್ದೇವೆ. M0 ಅಂತ ಹೇಳಿದರೆ ನಾವು ಇಲ್ಲಿ 0 0 0 ಇರೋದ್ರಿಂದ ನಾನು A ಬಾರ್ B ಬಾರ್ C ಬಾರ್ ಬರಿಬೋದು. ಇಲ್ಲೇ ಪರಿಚಯ ಮಾಡ್ಕೊಳ್ಳಿ. ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ವೇರಿಯಬಲ್ಸ್ ಏನು, A B C. ಪ್ರತಿ ವೇರಿಯಬಲ್ ಮೇಲೆ ನೀವು ಬಾರ್ ಹಾಕಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇಲ್ಲಿ 0 0 ಇರೋದ್ರಿಂದ 0 0 ಅಂತ ಹೇಳಿದರೆ ನೀವು A ಮತ್ತು A ಬಾರ್ B ಬಾರ್. ನೆಕ್ಸ್ಟ್ C ಇಲ್ಲಿ 1 ಅಂತ ಬರ್ದೇನೆ ವಿದ್ಯಾರ್ಥಿಗಳೇ. ನಾನು ಯಾಕೆಂದರೆ ಬಾರ್ ಹಾಕಿಲ್ಲ ಹಾಗಾಗಿ 1 ಅಂತ ಬರ್ದೇನೆ. A ಬಾರ್ ಬಿ ಅಂತ ಹೇಳಿದರೆ ಇಲ್ಲಿ 1 ಇದೆ ಹಾಗಾಗಿ ನಾನು ಬಾರ್ ಹಾಕೋದಿಲ್ಲ. C ಅಂತ ಹೇಳಿ 0 ಇದೆ, C ಬಾರನ್ನು ಬರೀತೇನೆ. 0 1 1 0 ಅಂತಂದರೆ A ಬಾರ್, ಇಲ್ಲಿ A ಬಾರ್ ಮೇಲೆ ನಿಮಗೆ 0 ಹಾಕಿದ್ದೇನೆ ವಿದ್ಯಾರ್ಥಿಗಳ. ಇಲ್ಲಿ A ಬಾರ್ ಅಂದರೆ 0 ಇದೆ ಬರ್ತೀನಿ ಅಂತ ನಿಮಗೆ ಪರಿಚಯ ಇದೆ. ನೆಕ್ಸ್ಟ್ 1 1 B, ಇಲ್ಲಿ ನಾನು 1 1 ತೆರೋದ್ರಿಂದ ಇಲ್ಲಿ ಬಾರ್ ಹಾಕೋದಿಲ್ಲ, ನಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಮಿನ್ ಟರ್ಮಲ್ಲಿ ಎಲ್ಲಿ ಬಾರ್ ಇರುತ್ತೆ ಅಲ್ಲಿ 0 ಅಂತ ಹಾಕಿ ಅಂತ ತಮಗೆ ಹೇಳಿರೋದ್ರಿಂದ ನೀವು ಈ ರೀತಿ ವ್ಯಾಲ್ಯೂ ಇದ್ದರೆ ಡೈರೆಕ್ಟಾಗಿ ಬರಿಬೋದು ವಿದ್ಯಾರ್ಥಿಗಳೇ. ನಿಮಗೆ ಈಸಿ ಆಗುತ್ತೆ ನಿಮಗೆ ಅಲ್ಲಿ ಮುಂದೆ ಸಾಲ್ವ್ ಮಾಡೋದಕ್ಕೆ. ಇಲ್ಲಿ 1 ಇದೆ, ನಾನು ಬಾರ್ ಹಾಕೋದಿಲ್ಲ, 0 ಅಂತ ಹೇಳಿದೆ ಹಾಗಾಗಿ ಬಾರ್ ಹಾಕೀನಿ. ಇಲ್ಲಿ 1 1 ಇದೆ, ಬಾರ್ ಹಾಕಿಲ್ಲ. 0 ಇದೆ, ಇಲ್ಲಿ ಬಾರನ್ನು ಹಾಕಿದ್ದೇವೆ. 1 1 0 ಇಲ್ಲಿ ಬಾರ್ ಹಾಕೋದಿಲ್ಲ, ಇಲ್ಲಿ 0 ಇದೆ ಹಾಗಾಗಿ ಬಾರನ್ನು ಹಾಕ್ತೇನೆ ಇಲ್ಲಿ ವಿದ್ಯಾರ್ಥಿಗಳೇ. 3 1 1 ಇರೋದ್ರಿಂದ ನೀವು A B C ಇಲ್ಲಿ ಬಾರ್ ಬರೋದಲ್ಲ ವಿದ್ಯಾರ್ಥಿಗಳೇ. ಎಷ್ಟು ಇದು ಮಿನ್ ಟರ್ಮ್ 7 ಇದೆ ವಿದ್ಯಾರ್ಥಿಗಳೇ. ನಾನಿಲ್ಲಿ 1 1 1 ಅಂತ ನಿಮ್ಗೆ ಔಟ್ಪುಟ್ಗಳನ್ನ ಆಲ್ರೆಡಿ ಬರೆದ್ಬಿಟ್ಟಿದ್ದೇನೆ. ನೀವು ಯಾವ ರೀತಿ ಕನ್ಸಿಡರ್ ಮಾಡುವಂಥ ಒಂದು ಎಕ್ಸಾಂಪಲ್ ನಿಮಗೆ ಪರಿಚಯ ಮಾಡಿಕೊಡ್ತೇನೆ ವಿದ್ಯಾರ್ಥಿಗಳೇ. ಈ 3 ವೇರಿಯಬಲಿನ ಮಧ್ಯೆ ನಮಗೆ ಅಂಡ್ ಅಂತ ಆಪ್ರೇಷನ್ಸ್ ಇದೆ ವಿದ್ಯಾರ್ಥಿಗಳೇ. ಈ 3 ವೇರಿಯಬಲ್ನ ಮಧ್ಯೆ ತಮಗಿರುವಂಥದ್ದು ಏನಾಗಿದೆ, ಅಂಡ್ ಆಪ್ರೇಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತಮಗೆ 0 0 1 ಅಂತ ಬಂದಿದೆ. ತಮಗೆ ಗೊತ್ತಿದೆ
ವಿದ್ಯಾರ್ಥಿಗಳು ತಮಗೆ ಪರಿಚಯ ಇದೆ. ಇಲ್ಲಿ 0 0 ಇರೋದ್ರಿಂದ ಏನಾಗುತ್ತೆ, ಎ ಬಾರ್ ಅಂದರೆ 0, ಇಲ್ಲಿ 1 ಆಗುತ್ತೆ. ಎ ಬಾರ್ ಅಂತ ಹೇಳಿದರೆ ಇಲ್ಲಿ 1 ಆಗುತ್ತೆ ವಿದ್ಯಾರ್ಥಿಗಳೇ. ನಾವು ಆ ರೀತಿ ಕನ್ಸಿಡರ್ ಮಾಡ್ಕೊಳ್ಳೋಣ, ತಮಗೆ ಪರಿಚಯ ಆಗುತ್ತೆ ಅಂತ ಹೇಳಿಕೊಟ್ಟಿದ್ದೀನಿ ತಮಗೆ. ಇಲ್ಲಿ ಮುಂದೆ ನೀವು ಸಾಲ್ವ್ ಮಾಡುವಾಗ ಇದು ಎಕ್ಸಾಂಪಲ್ ಬೇಕಾಗುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ನಾವು ಇಲ್ಲಿ ಬಾರ್ ಅಂತ ಹೇಳಿದ ಹತ್ರ ನೀವು 0 ಅಂತ ಬರೀತೀರಾ. ಎಕ್ಸಾಂಪಲ್ ಈ ಮಿನ್ ಟರ್ಮಲ್ಲಿ ಹೇಗಾಗುತ್ತೆ ಅಂತ ಹೇಳಿದರೆ, ನಮ್ಮ ಇಲ್ಲಿ ಔಟ್ಪುಟನ್ನು ಹೇಗೆ ನೀವು ತಗೋಬೋದು ಅಂತ ಹೇಳಿದರೆ, ಈಗ ಎಕ್ಸಾಂಪಲ್ನ ಮುಂದೆ ನೀವು ಸಾಲ್ವ್ ಮಾಡುವಾಗ ಯಾಕೆ ಇಲ್ಲಿ 1 ಅಂತ ಬರುತ್ತೆ ಅಂತ ಔಟ್ಪುಟನ್ನು ನೀವು ಕಾಣ್ಬೋದು ವಿದ್ಯಾರ್ಥಿಗಳೇ. ನಾನು ಮುಂದೆ ಪರಿಚಯ ಮಾಡಿಕೊಡ್ತಾನೆ, ಸಾಲ್ವ್ ಮಾಡುವಾಗ ನೋಡ್ಕೊಳ್ಳಿ. ಇಲ್ಲಿ ಡೈರೆಕ್ಟಾಗಿ ಬರೆದಿದ್ದೀವಿ, ನೀವು ಸಾಲ್ವ್ ಮಾಡಿದ ನಂತರ ನೀವು ಇಲ್ಲಿ 1 ಅಂತ ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೋಡೋಣ ಮುಂದೆ ಹೇಗಿದೆ ಅಂತ ಮೇಲೆ ಎಕ್ಸಾಂಪಲ್ನ. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಮಿನ್ ಟರ್ಮ್ 1 ಅಂತ ಇದೆ, ತಮಗೆ ಬಂದಿರೋಂಥದ್ದು ಮಿನ್ ಟರ್ಮ್ ಇಲ್ಲಿ 1 ಆಗಿದೆ. ಮಿನ್ ಟರ್ಮ್ 1 ಅಂತ ಇದೆ, ಅಲ್ಲಿ ಎ ಬಾರ್ ಬಿ ಬಾರ್ ಸಿ ಅಂತ ಕನ್ಸಿಡರ್ ಮಾಡಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಎ ಬಾರ್ ಅಂತ ಹೇಳಿದರೆ ನಾನು 0 ಬಾರ್, ಬಿ ಬಾರ್ ಅಂತ ಹೇಳಿದರೆ ಇಲ್ಲಿ ಎ ಬಾರ್ 0 ಬಾರ್. ನೆಕ್ಸ್ಟ್ ಬಿ ಹತ್ರ ನಿಮಗೆ ನಾವು ಬರೆದಂಥ ವ್ಯಾಲ್ಯೂಗಳನ್ನು ತೊಗೊಂಡಿದ್ದೀನಿ. ಇಲ್ಲಿ ತಮಗೆ ಪರಿಚಯ ಇದೆ, ಇಲ್ಲಿರೋಂಥ ಎಕ್ಸಾಂಪಲ್ನೇ ಕನ್ಸಿಡರ್ ಮಾಡಿ ನಮಗೆ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳು. ಇಲ್ಲಿ 0 0 1 ಅಂತಿದೆ, ನೀವು ಅದೇ ವ್ಯಾಲ್ಯೂಗಳನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡಿ ಹಾಕಿ. ಇಲ್ಲಿ ಎ ಹತ್ರ 0 ಇದೆ, ಬಿ ಹತ್ರ 0 ಇದೆ, ಬಾರನ್ನು ಹಾಕಿದ್ದೀನಿ. ನೆಕ್ಸ್ಟ್ ಸಿ ಹಾಗೆ ಬರ್ಕೊಡ್ರಿ, ಯಾಕಂದರೆ ಇಲ್ಲಿ ಬಾರ್ ಇಲ್ಲ, ಸಿ ಅಂತ ಹೇಳಿ 1 ಅಂತ ಬರ್ಕೊಂಡಿರೋ ವಿದ್ಯಾರ್ಥಿಗಳು. ಹಾಗಾದರೆ ಇಲ್ಲಿ 0 ಬಾರ್ ಅಂದರೆ 1, 0 ಬಾರ್ ಅಂದರೆ ಇಲ್ಲಿ 1 ಆಗುತ್ತೆ. ಇಲ್ಲಿ 3 1 ಅಂತ ಆದಾಗ ನಮಗೇನಾಗುತ್ತೆ, ಔಟ್ಪುಟನ್ನು ನಾವು ಅಂಡ್ ಆಪ್ರೇಷನಲ್ಲಿ 1 ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೀವು ಇಲ್ಲಿ ಎ ಬಾರ್ ಇದೆ, ಬಿ ಬಾರ್ ಇದೆ, ಸಿ ಬಾರ್ ಇದೆ, ಇಲ್ಲೂ 0 ಬಾರ್ ಅಂತ ಹೇಳಿದರೆ 1 ಆಗುತ್ತೆ. ಅದ್ರ ಮುಂದೆ ಹೇಗೆ ಆಗುತ್ತೆ ಅಂತ ಎಕ್ಸಾಂಪಲ್ನ ನೀವು ಪರಿಚಯ ಮಾಡಿಕೊಡ್ತೇನೆ ವಿದ್ಯಾರ್ಥಿಗಳಿಗೆ. ಮುಂದೆ ತಮಗೆ ಎಕ್ಸಾಂಪಲ್ನ ಈ ಕೆ ಮ್ಯಾಪಲ್ಲೇ ಕನ್ಸಿಡರ್ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ ತಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಈಗ ಇಲ್ಲಿ ನೀವು 1 ಅಂತ ಯಾಕೆ ಈ ಎಕ್ಸಾಂಪಲ್ನ ಬರಿತೀರಾ ಅಂತ ಒಂದು ಸಿಂಪಲ್ ಕಾನ್ಸೆಪ್ಟನ್ನು ನಾನು ಹೇಗೆ ಕೊಟ್ಟೆ ಹಿಂದಿನ ತರಗತಿಯಲ್ಲಿ. ಇಲ್ಲಿ ಈ 1 ಅಂತ ನೀವು ಬರೀಬೇಕು ಅಂತ ಹೇಳಿದರೆ, ನಮ್ಮ ಎಕ್ಸಾಂಪಲ್ನ ಪ್ರಕಾರ ನಾವು ಇಲ್ಲಿ ಅವ್ರು ಕೊಟ್ಟಂಥ ಎಕ್ಸಾಂಪಲ್ ಎಲ್ಲಿದೆ ವಿದ್ಯಾರ್ಥಿಗಳೇ, ಇಲ್ಲಿ 1 5 3 7. ನೀವು 1 ಹತ್ರ ಮಾತ್ರ 1 ಅಂತ ಔಟ್ಪುಟ್ ಬರೀಬೇಕು ವಿದ್ಯಾರ್ಥಿಗಳು. ಅವ್ರು ಕೊಟ್ಟಂಥ ಮಿನ್ ಟರ್ಮ್ಗಳನ್ನು ತಗೋಬೇಕು. ಹಾಗೆ ನೀವು ಇಲ್ಲಿ ಮತ್ತೆ ಇಲ್ಲಿ 0 ಬಾರ್ ಅಂದರೆ 1 ಬರುತ್ತೆ, ಇಲ್ಲಿ 0 ಬಾರ್ ಅಂದರೆ 1 ಬರುತ್ತೆ, ಇಲ್ಲಿ 0 ಬಾರ್ ಅಂದರೆ 1 ಅಂತ ಬರುತ್ತೆ ಅಂತ ಹೇಳಿದರೆ, ಇಲ್ಲಿ ಅಂಡ್ ಆಪ್ರೇಷನ್ಲಿ 3 1 1 ಅಂತ ಆದಾಗ ನಮಗೆ ಔಟ್ಪುಟ್ 1 ಅಂತ ಬರುತ್ತೆ. ಈಗ ಬಾಕ್ಸಲ್ಲಿ ಆ ರೀತಿ ನೀವು ಬರೆಯೋಕ್ಕೆ ಇಲ್ಲಿ ಬರೀಬಾರ್ದು. ಇಲ್ಲಿ ಯಾವ ಮಿನ್ ಟರ್ಮ್ಗಳನ್ನು ಕೊಟ್ಟಿದ್ದಾರೆ ಆ ಮಿನ್ ಟರ್ಮಿನ ಬಾಕ್ಸ್ಗಳಲ್ಲಿ ಮಾತ್ರ 1 ಬರೀಬೇಕು ವಿದ್ಯಾರ್ಥಿಗಳೇ ನಾವು. ಹಾಗೆ ಅದನ್ನು ಪರಿಚಯ ಮಾಡ್ಕೊಳ್ಳಿ. ನೀವು ಬೇರೆ ಬಾಕ್ಸಲ್ಲಿ 0 ಬರ್ಬೋದು, 1 ಅಂತ ಬರ್ಬೋದು, ಆ ಥರ ಅಲ್ಲ. ಇಲ್ಲಿ ಈಗ ನೀವು ಹೇಳಿದ ಪ್ರಕಾರ 0 ಬಾರ್ ಅಂದರೆ 1 ಆಗುತ್ತೆ, ಇಲ್ಲಿ 0 ಬಾರ್ ಅಂದರೆ 1 ಆಗುತ್ತೆ, ಇಲ್ಲಿ 0 ಬಾರ್ ಅಂದರೆ 1 ಆಗುತ್ತೆ. ನಮಗೆ ಔಟ್ಪುಟ್ ಏನಾಗುತ್ತೆ, ಅಂಡ್ಗೆ ಟೆಲ್ಲಿ 3 1 ಅಂತ ಇದ್ದಾಗ ಇಲ್ಲಿ 1 ಅಂತ ಆನ್ಸರ್ ಬರುತ್ತೆ ಅಂತ ಆ ರೀತಿ ಕನ್ಸಿಡರ್ ಮಾಡೋದಿಲ್ಲ. ನಮಗೆ ಯಾವ ಮಿನ್ ಟರ್ಮ್ಗಳನ್ನು ಕೊಟ್ಟಿದ್ದಾರೆ ಆ ಮಿನ್ ಟರ್ಮಿನ ಬಾಕ್ಸ್ಗಳಲ್ಲಿ ಮಾತ್ರ ನೀವು ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ M1 ಕೊಟ್ಟಿದ್ದಾರೆ, M1 ಅಷ್ಟೇ ನೀವು ಕನ್ಸಿಡರ್ ಮಾಡಿ ವಿದ್ಯಾರ್ಥಿಗಳಲ್ಲಿ. 5 ಕೊಟ್ಟಿದ್ದಾರೆ, 5ನಷ್ಟೇ ನೀವು ಕನ್ಸಿಡರ್ ಮಾಡಿ. ಹಾಗೆ 3 ಕೊಟ್ಟಿದ್ದಾರೆ, 3 ಮಾತ್ರ ಕನ್ಸಿಡರ್ ಮಾಡಿ. ಆ ಔಟ್ಪುಟ್ಟಿನ ದಿಸ್ ಇಸ್ ಎಫ್ ಮೀನ್ಸ್ ಔಟ್ಪುಟ್ ಬಾಕ್ಸ್. ಈ ಔಟ್ಪುಟ್ಟಲ್ಲಿ ಅಲ್ಲಿ ನೀವು 1 ಅಂತ ಬರೀಬೇಕು. ಯಾಕೆ 1 ಅಂತ ಬರೀಬೇಕು, SOP ಫಾರ್ಮ್ ಅಂತ ಹೇಳಿದರೆ ಮಿನ್ ಟರ್ಮ್ ಅಂತ ಹೇಳಿದರೆ 1 ಅಂತ ಔಟ್ಪುಟ್ಟನ್ನೇ ಬರೀಬೇಕು ಅಂತ ನಮಗೆ ಪರಿಚಯ ಮಾಡಿಕೊಡೇನೆ. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇನ್ ದ ಕೆ ಮ್ಯಾಪ್ ವಿದ್ಯಾರ್ಥಿಗಳೇ. ಇಲ್ಲಿ 1 ಅಂತ ಕೊಟ್ಟಿದ್ದಾರೆ, 1 ಅಂತ ಇರೋಂಥದ್ದನ್ನು ನೀವು ಅಷ್ಟನ್ನೇ ಕನ್ಸಿಡರ್ ಮಾಡಬೇಕು ಮಿನ್ ಟರ್ಮನ್ನು. ನೆಕ್ಸ್ಟ್ 5 ಅಂತ ಕೊಟ್ಟಿದ್ದಾರೆ, 5 ಅಂತ ಇರೋದನ್ನು ಮಾತ್ರ ನೀವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ 3 ಅಂತ ಕೊಟ್ಟಿದ್ದಾರೆ, 3 ಅಂತ ಇರೋದನ್ನು ಮಾತ್ರ ನೀವು ಕನ್ಸಿಡರ್ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗೆ ನೆಕ್ಸ್ಟ್ 7 ಅಂತ ಕೊಟ್ಟಿದ್ದಾರೆ, 7 ಕಾಲಮನ್ನು ಅಷ್ಟು 7th ರೋವನ್ನು ಮಾತ್ರ ನೀವು ಕನ್ಸಿಡರ್ ಮಾಡಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಯಾಕೆ ನಾವು 1 ಅಂತ ಬರ್ದಿದ್ದೇನೆ, ನಾನು ಅವರು ಕೊಟ್ಟಂಥ ಮಿನ್ ಟರ್ಮಿನ ಪ್ರಕಾರ 1 ಅಂತ ಔಟ್ಪುಟ್ಟನ್ನು ಡೈರೆಕ್ಟಾಗಿ ಬರ್ಕೊಂಡೇ ವಿದ್ಯಾರ್ಥಿಗಳು. ನಾವು ಬರುತ್ತೆ ಇಲ್ಲ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಿ ನೀವು ತೋರಿಸಿದ್ದೇವೆ. 1 ಅಂತ ಔಟ್ಪುಟ್ ಬರುತ್ತೆ ಇಲ್ಲ ಅಂತ ಹೇಳಿ ತಮಗೆ M1ನಲ್ಲಿ ನಾನು ತೋರಿಸಿದ್ದೇನೆ. ಎ ಬಾರ್ ಅಂತ ಹೇಳಿದರೆ ನಮಗೇನಿದೆ, 0 ಇದೆ, ಬಿ ಬಾರ್ ಅಂದರೆ 0 ಇದೆ, ಸಿ ಅಂದರೆ 1 ಇದೆ, ಅವುಗಳನ್ನು ಇಲ್ಲಿ ತೊಗೊಂಡಿದ್ದೀನಿ. ಎ ಬಾರ್ ಅಂತ ಹೇಳಿದರೆ 0 ಬಾರ್, ಬಿ ಬಾರ್ ಅಂದರೆ 0 ಬಾರ್, ಇಲ್ಲಿ ಸಿ ಹತ್ರ ಏನು ಬರ್ದೇವೆ 1 ಅಂತ ಬರ್ದೇವೆ ವಿದ್ಯಾರ್ಥಿಗಳೇ. ನಾವಿಲ್ಲಿ 0 ಬಾರ್ ಅಂದರೆ 1 ಆಗುತ್ತೆ, 0 ಬಾರ್ ಅಂದರೆ 1 ಆಗುತ್ತೆ, ಇಲ್ಲಿ 1 ಬರ್ಕೊಂಡಿದ್ದೀನಿ. ಈ 3 ವ್ಯಾಲ್ಯೂಗಳ ಮಧ್ಯೆ ನಮಗೆ ಅಂಡ್ ಆಪ್ರೇಷನ್ ಇದೆ ವಿದ್ಯಾರ್ಥಿಗಳೇ. ಅಂಡ್ ಆಪ್ರೇಷನ್ ಇರೋದ್ರಿಂದ ಆಲ್ ದ ವ್ಯಾಲ್ಯೂಸ್ ಆರ್ ಟ್ರೂ ಇನ್ ದ ಅಂಡ್ ಗೇಟ್, ಯು ವಿಲ್ ಗೆಟ್ ಟ್ರೂ ಆರ್ 1 ಇದ್ದ ಔಟ್ಪುಟನ್ನು ಕರೆದಿದ್ದೇವೆ ವಿದ್ಯಾರ್ಥಿಗಳೇ. ನಮಗೆ 1 ಅಂತ ಔಟ್ಪುಟನ್ನು ಕಂಡಿದ್ದೇವೆ. ಹಾಗಾಗಿ ನಾವೇನು ಮಾಡ್ತೇವೆ, M1ನಲ್ಲಿ ಇಲ್ಲಿ 1 ಬರೆಯೋಕ್ಕೆ ಸಾಧ್ಯತೆ ಆಗಿದೆ. ಇಲ್ಲೂ ನೋಡ್ಬೋದು ವಿದ್ಯಾರ್ಥಿಗಳೇ, ತಾವು ನೋಡ್ಕೊಳ್ಳಿ. ಎ ಬಾರ್ ಅಂದರೆ 0 ಇದೆ, 0 ಬಾರ್ ಅಂದರೆ ಏನಾಯ್ತು, 1 ಆಯ್ತು ನಮಗೆ. ಹಾಗಾಗಿ 1 1 1 ಅಂತ ಹೇಳಿದರೆ ಅಂಡ್ ಗೇಟಲ್ಲಿ ಎಲ್ಲ ಟ್ರೂ ಇತ್ತು ಅಂತ ಹೇಳಿದರೆ 1 ಅಂತ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಎ ಬಿ ಬಾರ್ ಅಂತಿದೆ, ಬಿ ಬಾರ್ ಅಂದರೆ ಏನು, ಇಲ್ಲಿ 1 ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ 1 1 1 ಯು ವಿಲ್ ಗೆಟ್ 1 ಇದ್ದ ಆನ್ಸರ್. ಅಂದರೆ ಅಂಡ್ ಗೇಟ್ ಇಲ್ಲಿ ಎ ಮತ್ತು ಬಿ ಮಧ್ಯೆ ಅಂಡ್ ಗೇಟಿನ ಆಪ್ರೇಷನ್ ಇದೆ. ಹಾಗಾಗಿ ನಾವೇನು ಕನ್ಸಿಡರ್ ಮಾಡ್ತೇವೆ, ಈ ಮೂಗಳನ್ನು ವ್ಯಾಲ್ಯೂನ ನಾವು ಅಂಡ್ ಆಪ್ರೇಷನಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ 1 ಅಂತ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನಮಗೆ ಇಲ್ಲಿ ಅಂಡ್ ಆಪ್ರೇಷನ್ ಇದೆ,
ಎ ಬಿ ಸಿ ಇವು 3 ವೇರಿಯಬಲ್ ಮಧ್ಯೆ ಅಂಡ್ ಆಪ್ರೇಷನ್ ಇದೆ, ಹಾಗಾಗಿ ನಿಮಗೆ 1 ಅಂತ ಔಟ್ಪುಟ್ಟನ್ನು ನಾವು ಬರಿಬೋದು ವಿದ್ಯಾರ್ಥಿಗಳಲ್ಲಿ. ಓಕೆ, ಸೊ ಎಕ್ಸಾಂಪಲ್ ಆಫ್ 3 ವೇರಿಯಬಲ್ ಕೆ ಮ್ಯಾಪ್ ಇನ್ ದ ಬೂಲಿಯನ್ ಎಕ್ಸ್ಪ್ರೆಷನ್. ವಿದ್ಯಾರ್ಥಿಗೆ ನಾವು ಬೂಲಿಯನ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದೇವೆ, ಅಲ್ಲಿ 1 3 5 7 ಆ ಬಾಕ್ಸ್ಗಳಲ್ಲಿ ಮಾತ್ರ ಮಿನ್ ಟರ್ಮ್ಗಳನ್ನು ಗುರುತಿಸಿ ಅಂತ ಹೇಳಿದರೆ, ಆ ಬಾಕ್ಸ್ಗಳಲ್ಲಿ ಗುರುತಿಸಿದ್ದೇನೆ. ನನಗೆ ಈ ಬಾಕ್ಸಿನ ಟರ್ಮನ್ನು ತಗೋಬೇಕು ಅಂತ ಹೇಳಿದರೆ ನೀವು ಎ ಬಾರ್ ಬಿ ಬಾರ್ ಸಿ ಅಂತ ಆಗುತ್ತೆ. ಈ ಟರ್ಮನ್ನು ಗುರುತಿಸ್ಬೇಕು ಅಂತ ಹೇಳಿದರೆ ಎ ಬಾರ್ ಬಿ ಸಿ ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1 ಅಂತ ಗುರುತಿಸ್ಬೇಕು ಅಂದರೆ ಎ ಬಿ ಬಾರ್ ಸಿ ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1 ಗುರುತಿಸ್ಬೇಕು ಅಂದರೆ ಎ ಬಿ ಸಿ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಹೀಗಾಗಿ ನಾವು ಈ ರೀತಿ ಬರ್ಕೊಳ್ಳೋಂಥದ್ದು ಸೂಕ್ತ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಈಸಿಯಾಗಿ ನೀವು ಬರೆದ್ಬಿಟ್ಟು ಈ ಟ್ರೂತ್ ಟೇಬಲ್ನ ಬರ್ಕೊಂಡ್ರೆ ಭಾಳ ಈಸಿಯಾಗಿ ನೀವು ಈ ಟರ್ಮ್ಗಳನ್ನು ಬರ್ಕೊಂಡ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡುವಂಥ ನೀವು ಪರಿಚಯ ಮಾಡಿಕೊಡ್ತೇನೆ. ಕೆ ಮ್ಯಾಪ್ ಕಂಟೈನ್ಸ್ 1 ಕ್ವಾಡ್. ವಿದ್ಯಾರ್ಥಿಗಳಲ್ಲಿ ನಾನು 4 1s ಇರೋದ್ರಿಂದ ನಾವು ಏನು ಹೇಳಿದ್ದೇವೆ, ನಾವು ಕ್ವಾಡ್ ಅಂತ ಕರಿತೇವೆ. ಬರೀ 2 1s ಅಂತ ಇದ್ದರೆ ಪೇರ್ ಅಂತ ಕರಿತೇವೆ. ತಮಗೆ ಈಗ ಪರಿಚಯ ಆಗ್ತಾ ಇದೆ. ಈ ರೀತಿ ನೀವು ಬಾಕ್ಸ್ಗಳನ್ನು ಗುರುತಿಸ್ಬೇಕಾಗತ್ತೆ. ಇದು ಹಾರ್ಜೆಂಟಲ್ ಇರ್ಬೋದು, ವರ್ಟಿಕಲ್ ಇರ್ಬೋದು, ಆದರೆ ಡಯಾಗ್ನಲ್ ಶೇಪಲ್ಲಿ ನೀವು 4ಗಳನ್ನು ಗುರುತಿಸೋ ಆಗಿಲ್ಲ ವಿದ್ಯಾರ್ಥಿಗಳೇ. ಹಾಗೆ ಇಲ್ಲಿ ನಮಗೆ ಸ್ಕ್ವೇರ್ ಬಾಕ್ಸ್ ಟೈಪಲ್ಲಿ ಒಂದು ವ್ಯಾಲ್ಯೂಗಳನ್ನು ಔಟ್ಪುಟನ್ನು ಬರೆದಿದ್ದೇವೆ. ದಿಸ್ ಇಸ್ ಎಕ್ಸಾಂಪಲ್ ಆಫ್ ಕ್ವಾಡ್. ಓಕೆ, ಕ್ವಾಡ್ ಆನ್ಸರ್ನ ನಾವು ಪರಿಚಯ ಮಾಡಿಕೊಡ್ತೇವೆ ವಿದ್ಯಾರ್ಥಿಗಳೇ. ಸ್ಕ್ವೇರ್ ಬಾಕ್ಸಲ್ಲಿ 4 1s ಅಂತ ಇತ್ತು ಅಂತ ಹೇಳಿದರೆ ಅದನ್ನು ನಾವು ಕ್ವಾಡ್ ಅಂತ ಕರೆದಿದ್ದೇವೆ. ಅದು ಹಾರ್ಜೆಂಟಲ್ ಇರ್ಬೋದು, ಸ್ಕ್ವೇರ್ ಟೈಪಲ್ಲಿ ಇರ್ಬೋದು, ವರ್ಟಿಕಲ್ ಆಗಿರ್ಬೋದು. ಹಾಗೆ ದೇರ್ ಫಾರ್ ದ ಫೈನಲ್ ಎಕ್ಸ್ಪ್ರೆಷನ್ ಈಸ್ ಎಫ್ ಆಫ್ ಎ ಕಮ ಬಿ ಕಮ ಸಿ. ವಿದ್ಯಾರ್ಥಿಗಳೇ, ನಾವು ಅಲ್ಲಿ ಏನು ಔಟ್ಪುಟ್ 1 ಅಂತ ಬಂದಿದೆ ಅವುಗಳನ್ನು ಮಾತ್ರ ಗುರುತಿಸಿ ಬರೀಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 1 ಅಂತ ಬಂದಿದೆ ಅಂತ ಹೇಳಿದರೆ ನಾನು ಎ ಬಿ ಬಾರ್ ಸಿ ಫಸ್ಟ್ ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇಲ್ಲಿ 1 ಇದೆ, ಅದನ್ನು ಹೇಗೆ ಬರೀಬೇಕು, ಎ ಬಾರ್ ಬಿ ಸಿ ಇಲ್ಲಿದೆ ವಿದ್ಯಾರ್ಥಿಗಳೇ, ಎ ಬಾರ್ ಬಿ ಸಿ. ನೆಕ್ಸ್ಟ್ 1 ಇದೆ, ನೆಕ್ಸ್ಟ್ ಅದನ್ನು ಎ ಇಲ್ಲಿದೆ, ಎ ಬಿ ಬಾರ್ ಸಿ ಇಲ್ಲಿ ಬರ್ತೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಎ ಬಿ ಸಿ. ವಿದ್ಯಾರ್ಥಿಗಳೇ, ಈ ಎಕ್ಸ್ಪ್ರೆಷನ್ನ ನೀವು ಬರ್ಕೋಬೇಕು. ಎಲ್ಲಿ ನಾವು 1ಗಳಂತ ಔಟ್ಪುಟನ್ನು ಬರೆದಿದ್ದಾವೆ ಆ ಬಾಕ್ಸ್ಗಳನ್ನು ನೀವು ಬರ್ಕೋಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಯಾವುದು ಕಾಮನ್ ಫ್ಯಾಕ್ಟರ್ ಇರುತ್ತೆ, ಎಕ್ಸಾಂಪಲ್ ಇರುತ್ತೆ, ಕ್ಯಾನ್ಸಲ್ ಆಗೋಂಥದ್ದು ಯಾವುದನ್ನು ನೀವು ರೆಡ್ಯೂಸ್ ಮಾಡಬೇಕಾಗತ್ತೆ ಅದನ್ನು ನೀವು ಇಲ್ಲಿ ಬರೆದ್ಬಿಟ್ಟು ನೀವು ರೆಡ್ಯೂಸ್ ಮಾಡೋಕ್ಕೆ ಬರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಎ ಬಾರ್ ಬಿ ಬಾರ್ ಸಿ ಮತ್ತು ಇಲ್ಲಿ ಬಿ ಬಾರ್ ಇದ್ದಿದ್ದರೆ ನಿಮಗೆ ನೀವು ಕಾಮನ್ ಫ್ಯಾಕ್ಟರ್ ಆಗಿ ತಗೋಬೇಕಾಯಿತು. ಇಲ್ಲಿ ಬರೋದಿಲ್ಲ, ಇಲ್ಲಿ ತಮಗಿದೆ. ಇಲ್ಲಿ ಎ ಮತ್ತು ಸಿ ಕಾಮನ್ ಫ್ಯಾಕ್ಟರ್ ಆಗಿ ತೊಗೊಂಡಿದ್ದೇವೆ. ಬಿ ಬಾರ್ ಇಲ್ಲಿ ಉಳಿತು ಮತ್ತು ಇಲ್ಲಿ ಬಿ ಉಳಿತು ವಿದ್ಯಾರ್ಥಿಗಳೇ. ಕಾಂಪ್ಲಿಮೆಂಟಾರಿಟಿ ಲಾ ಪ್ರಕಾರ ಇದೇನಾಗುತ್ತೆ, ನಮಗೆ ಕ್ಯಾನ್ಸಲ್ ಆಗುತ್ತೆ, 1 ಅಂತ ಇರುತ್ತೆ. ಇಲ್ಲಿ ಎ ಇಂಟು ಸಿ ಇಂಟು 1 ಅಂತ ಹೇಳಿದರೆ 1 ನೀವು ಇದು ಮಲ್ಟಿಪ್ಲಿಕೇಶನ್ ಮಾಡಿದರೆ ಎ ಸಿ ಅಷ್ಟೇ ಉಳಿಯುತ್ತೆ. ನೀವು ಈ ರೀತಿ ಬರೆದಿದ್ದೇವೆ. ಇಲ್ಲಿ ಯಾವುದೋ ಸಮ ನೀವು ಕಾಮನ್ ಫ್ಯಾಕ್ಟರ್ ತೆಗೆಯೋಕ್ಕೆ ಬರೋದಿಲ್ಲ. ದಿಸ್ ಇಸ್ ಫೈನಲ್ ಎಕ್ಸ್ಪ್ರೆಷನ್ ಆಫ್ 3 ವೇರಿಯಬಲ್ ಕೆ ಮ್ಯಾಪ್. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನೀವು ಔಟ್ಪುಟ್ಟಲ್ಲಿ ಬಂದಿರೋಂಥ ಔಟ್ಪುಟ್ಗಳನ್ನು ಅಷ್ಟೇ ನೀವು ಬರ್ಕೊಂಡು ಈ ರೀತಿಯಾಗಿ ನೀವು ಫೈನಲ್ ಎಕ್ಸ್ಪ್ರೆಷನ್ನ ಬರ್ಕೊಳ್ಳೋಂಥ ವಿಧಾನಕ್ಕೆ ನಮಗೆ 5 ಅಂಕಗಳ ಪ್ರಶ್ನೆ ನಮಗಿಲ್ಲಿ ಇರುತ್ತೆ ವಿದ್ಯಾರ್ಥಿಗಳೇ. ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಕೆ ಮ್ಯಾಪ್, 3 ವೇರಿಯಬಲ್ ಕೆ ಮ್ಯಾಪ್. ನೀವು ಈ ಎಕ್ಸಾಂಪಲ್ನ ನೀವು ನೋಡ್ಕೊಂಬಿಟ್ಟು ಈ ರೀತಿಯಾಗಿ ನೀವು ಸಾಲ್ವ್ ಮಾಡಿ ಇಲ್ಲಿ ಬಂದಿರೋಂಥ ಮಿನ್ ಟರ್ಮ್ಗಳನ್ನು ಬರ್ಕೊಂಡು ಸಾಲ್ವ್ ಮಾಡಿ ವಿದ್ಯಾರ್ಥಿಗಳೇ. ಇಲ್ಲಿ ಬರ್ಕೊಂಡಿರೋದು M1 ಅಂತ ಬರ್ಕೋಬೇಕು, M5 ಅಂತ ಬರ್ಕೋಬೇಕು, M3 ಅಂತ ಬರ್ಕೋಬೇಕು, M6 ಅಂತ ಬರ್ಕೋಬೇಕು, M7 ಬರ್ಕೋಬೇಕು. ನೆಕ್ಸ್ಟ್ ಮೊದಲು ನೀವು ಈ ಥರ ಟ್ರೂತ್ ಟೇಬಲ್ಗಳನ್ನು ನೀವು ಮೊದಲು ರಚಿಸ್ಕೊಳ್ಳಿ. ಆಮೇಲೆ ಈ ಥರ ನೀವು ಟರ್ಮ್ಗಳನ್ನು ಬರ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಯಾವ ಮಿನ್ ಟರ್ಮ್ಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಮಾತ್ರ ನೀವೇನು ಮಾಡಬೇಕು, 1 ಅಂತ ನೀವು ಬರೀಬೇಕು ವಿದ್ಯಾರ್ಥಿಗಳೇ. ನೀವೇನಾದ್ರು ಇಲ್ಲಿ 0 ಬರೀತೀರ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಕ್ಸ್ ಟರ್ಮಿನ ಪ್ರಕಾರ ಪ್ಲಸ್ ಬರುತ್ತೆ. ಇಲ್ಲಿ ಎ ಬಾರ್ ಪ್ಲಸ್ ಹಿಂಗೆಲ್ಲ ಬರೀಬೇಕಾಗುತ್ತೆ. ನಾವು ಮುಂದೆ ತಮಗೆ ತರಗತಿಯಲ್ಲಿ ಹೇಳ್ಕೊಡ್ತೇವೆ. ಮುಂದೆ ತಮಗೆ ನಾವು SOP ಫಾರ್ಮನ್ನು ಸಾಲ್ವ್ ಮಾಡೋದ್ರಿಂದ ನೀವು ಇಲ್ಲಿ 1 ಅಂತ ಔಟ್ಪುಟ್ಗಳನ್ನು ಬರೆದು ಆಮೇಲೆ ನೀವು ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳು. ದಿಸ್ ಇಸ್ ದ ಕ್ಲಿಯರ್ 3 ವೇರಿಯಬಲ್ ಕೆ ಮ್ಯಾಪ್. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಹೋಮ್ ವರ್ಕ್ 3 ವೇರಿಯಬಲ್ ಕೆ ಮ್ಯಾಪ್.